ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಆಲ್ ಮೈ ಯಂಗರ್ ಫ್ರೆಂಡ್ಸ್. This is Rajesh S, Assistant Professor of Commerce. In this session, I am going to introduce to you all financial accounting. I hope one session is not enough to give full introduction to financial accounting. It may take 2 or more sessions. ಒಂದೇ ಸೆಷನ್ ಅಲ್ಲಿ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ 2-3 ಸೆಷನ್ ಅಲ್ಲಿ ಅದನ್ನ ಸ್ಪ್ಲಿಟ್ ಅಪ್ ಮಾಡಿಕೊಂಡು ನಿಮಗೆ ಹೇಳಿಕೊಡುವ ಪ್ರಯತ್ನವನ್ನ ಮಾಡಲಾಗುತ್ತೆ. ಹೋಪ್ you have gone through the syllabus which I have uploaded and shared to you in the previous video. Okay. Go through the syllabus, detailed syllabus. You can understand what are all the things you have to study. So focusing on those concepts only, I am discussing the things here. Okay, let us move forward. Being the students of business education, all of us are familiar with the term accounting. You have already studied accounting for 2 years in your plus 2, that is PUC. Hope you understood what is the use of accounting for business people. ನೀವೀಗಾಗಲೇ PUC ಅಲ್ಲಿ 2 ವರ್ಷ ಅಕೌಂಟಿಂಗ್ ಅನ್ನ ಓದ್ಕೊಂಡ್ ಬಂದಿರೋದ್ರಿಂದ ಅಕೌಂಟಿಂಗ್ ನ ಪ್ರಾಮುಖ್ಯತೆ ಏನು, ವ್ಯವಹಾರಸ್ಥರಿಗೆ ಏನದನ್ನ ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಮತ್ತೆ ಬಿಸ್ನೆಸ್ ಸ್ಟಡೀಸ್ ಅಥವಾ ಬಿಸ್ನೆಸ್ ಎಜುಕೇಶನ್ ನ ವಿದ್ಯಾರ್ಥಿಗಳಾಗಿ ನಾವು ಅಕೌಂಟಿಂಗ್ ನ ಬಗ್ಗೆ ತಿಳ್ಕೊಂಡಿರೋದು ಬಹಳ ಪ್ರಾಮುಖ್ಯತೆನ ಪಡೆಯುತ್ತೆ. ಬಿಸ್ನೆಸ್ ಸ್ಟೂಡೆಂಟ್ಸ್ ಗಳಿಗೆ ಅಕೌಂಟಿಂಗ್ ಪ್ರಾಮುಖ್ಯತೆಯನ್ನು ಹೊಂದಿರುವಂತ ಒಂದು ಪ್ರಮುಖವಾದಂತ ಸಬ್ಜೆಕ್ಟ್. ಲೆಟ್ us go further. In our daily life, each of us perform some kind of activity. ಪ್ರತಿನಿತ್ಯ ನಾವು ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಂಡಿರ್ತೀವಿ. ಸೋಷಿಯಲ್, ಎಕನಾಮಿಕ್, ಪೇಟ್ರಿಯಾಟಿಕ್, ರಿಲಿಜಿಯಸ್, ಜಾಯ್, ಸ್ಪೋರ್ಟ್, ಹಾಬಿ, ಪ್ರೊಫೆಷನ್, ವೊಕೇಶನ್, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ದೇಶಭಕ್ತಿಗೆ ಸಂಬಂಧಪಟ್ಟಂತೆ ಆಟ ಕ್ರೀಡಾ ಚಟುವಟಿಕೆಗಳಲ್ಲಿ ನಮ್ಮದೇ ಆದಂತಹ ಒಂದು ಪ್ರವೃತ್ತಿಗಳಲ್ಲಿ ನಾವು ಭಾಗವಹಿಸ್ತಾ ಇರ್ತೀವಿ ಪ್ರತಿನಿತ್ಯ ಒಂದಲ್ಲ ಒಂದು. ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ದೋಸ್ which are carried for earning a livelihood. ನಮಗಿಲ್ಲಿ ಆರ್ಥಿಕ ಚಟುವಟಿಕೆಗಳ ಅಂತಂದ್ರೆ ಫೋಕಸ್ ಮಾಡ್ತಿರೋದು ಅದನ್ನೇ ನಾವು. ಸೋಷಿಯಲ್ ಇವನ್ನೆಲ್ಲ ನಾವು ಅಷ್ಟಾಗಿ ಗಮನ ಹರಿಸೋದು ಬೇಡ. ಅದನ್ನ ಗಮನ ಹರಿಸ್ಕೊಂಡೋದ್ರೆ ಬಹಳ ಟೈಮ್ ಹಿಡಿಯುತ್ತೆ. ಓಕೆ, ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ದೋಸ್ ವಿಚ್ ಆರ್ ಕ್ಯಾರಿಡ್ ಫಾರ್ ಅರ್ನಿಂಗ್ ಎ ಲೈವ್ಲಿಹುಡ್ ಆರ್ ವಿಚ್ ಆರ್ ಕ್ಯಾರಿಡ್ ಔಟ್ ವಿತ್ ದಿ ಹೋಪ್ ಆಫ್ ಅರ್ನಿಂಗ್ ಸಮಥಿಂಗ್, ಅರ್ನಿಂಗ್ ಪ್ರಾಫಿಟ್. Some monetary value will be exchanged between parties. 2 ಅಥವಾ 3 ಜನ ಅಥವಾ 4 ಜನ ಒಂದು ಗುಂಪಿನ ನಡುವೆ ಒಬ್ಬ ವ್ಯಕ್ತಿ ಹತ್ರ ಇರುವಂತಹ ಒಂದು ವಸ್ತು, ಅದರ ಆರ್ಥಿಕ ಮೌಲ್ಯ ಇನ್ನಷ್ಟು ಜನಕ್ಕೆ ಅಥವಾ ಇನ್ನು ಒಬ್ಬನಿಗೆ ಅಥವಾ ಮತ್ತಷ್ಟು ಜನಕ್ಕೆ ಅದರ ವರ್ಗಾವಣೆ ಆಗುತ್ತೆ. ಸೊ ಆ ವರ್ಗಾವಣೆಯನ್ನ ನಾವು ಹಣದ ರೂಪದಲ್ಲಿ ಹೇಳಬಹುದು ಅಂತಂದ್ರೆ ಅದನ್ನ ಎಕನಾಮಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. They may relate to agriculture. Economic activities may relate to agriculture. ವ್ಯವಸಾಯಕ್ಕೆ ಸಂಬಂಧಪಟ್ಟಿರಬಹುದು, ಸಪ್ಲೈ ಪೂರೈಕೆಗೆ ಇರಬಹುದು, ಪ್ರೊಡಕ್ಷನ್ ಇರಬಹುದು, ಡಿಸ್ಟ್ರಿಬ್ಯೂಷನ್ ಇರಬಹುದು, ಮಾರ್ಕೆಟಿಂಗ್, ಟ್ರೇಡಿಂಗ್, ಕನ್ಸಂಪ್ಷನ್, ಬ್ಯಾಂಕಿಂಗ್, ಲೇಬರ್, ದಟ್ ಈಸ್ ವರ್ಕ್, ಸರ್ವಿಸ್, ಆರ್ಗನೈಸೇಷನ್, ಇನ್ವೆಸ್ಟ್ಮೆಂಟ್, ಬಿಸಿನೆಸ್ and many more with the intention of earning an income or profit. So the economic activity may relate to agriculture, supply of goods, supply of services, production of goods, production of services, distribution of goods, distribution of services, marketing, trading, consumption, banking, labor, communication. Nowadays communication is playing a very important role in reducing the gap between people. ದೇಶಗಳ ಮಧ್ಯೆನೇ ಆ ಒಂದು ಅಂತರ ಕಡಿಮೆ ಆಗ್ಬಿಟ್ಟಿದೆ. Now we are calling as the world as global village
ಆ ರೀತಿ ಒಂದು ಚಿಕ್ಕ ಹಳ್ಳಿ ಆಗ್ಬಿಟ್ಟಿದೆ ಈಗ. ಆ ಒಂದು ಅವಕಾಶವನ್ನ ನಮಗೆ ಟೆಲಿಕಮ್ಯುನಿಕೇಶನ್ ನೀಡ್ತಿದೆ. ಮೊಬೈಲ್ ಕಮ್ಯುನಿಕೇಶನ್ ಅಥವಾ ಇಂಟರ್ನೆಟ್ ಕಮ್ಯುನಿಕೇಶನ್ ಏನಿದೆ ಅದು ನಮಗೆ ಕೊಡ್ತಾ ಇದೆ. ಸೊ ಅದಿರ್ಬೋದು, ಅದೆಲ್ಲವೂ ಎಕನಾಮಿಕ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತದ್ದೇ. ಆರ್ಗನೈಸೇಷನ್, ಸಂಘಟನೆ ಮಾಡುವಂಥದ್ದು ಅಥವಾ ಒಂದು ಸಂಸ್ಥೆಗಳನ್ನ ಕಟ್ಟುವಂಥದ್ದು. ಇನ್ವೆಸ್ಟ್ಮೆಂಟ್, ವಿನಿಯೋಗಗಳನ್ನ ಮಾಡುವಂಥದ್ದು. ಬಿಸಿನೆಸ್, ವ್ಯವಹಾರಗಳನ್ನ ನಡೆಸುವಂಥದ್ದು. ಅಂಡ್ ಮೆನಿ ಮೋರ್. ಈ ತರದ ಎಲ್ಲ ಆಕ್ಟಿವಿಟಿಗಳನ್ನ ಎಲ್ಲಿ ನಮಗೆ ಉದ್ದೇಶ ನಮಗೊಂದು ಆದಾಯ ಅಥವಾ ಲಾಭವನ್ನ ಅರ್ನ್ ಮಾಡುವಂತ, ಲಾಭವನ್ನ ಗಳಿಸುವುದೇ ಆಗಿರುತ್ತೆ, ಅವಾಗ ಎಲ್ಲವನ್ನೂ ಸಹ ನಾವು ಎಕನಾಮಿಕ್ ಆಕ್ಟಿವಿಟಿ ಅಂತ ಕರಿಬಹುದು. ನಾಟ್ ನೆಸೆಸರಿಲಿ ಆಲ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ರನ್ ಫಾರ್ any individual benefit but may create social benefit also, benefit for the public at large. ಎಲ್ಲ ಎಕನಾಮಿಕ್ ಆರ್ಥಿಕ ಚಟುವಟಿಕೆಗಳು ಕೇವಲ ಒಬ್ಬ ವ್ಯಕ್ತಿಗೋಸ್ಕರ ಮಾಡ್ತಾರೆ ಅಂತಲ್ಲ. ಕೆಲವು ಸರ್ತಿ ಒಬ್ಬ ವ್ಯಕ್ತಿನೇ ಸಮಾಜಕ್ಕೋಸ್ಕರ ಅಥವಾ ದೇಶದ ಪ್ರಜೆಗಳಿಗೋಸ್ಕರ ಅಥವಾ ಇನ್ನೂ ಮುಂದೆ ಹೋಗಿ ಪ್ರಪಂಚದ ಪ್ರಜೆಗಳಿಗೋಸ್ಕರ ಆ ಒಂದು ಎಕನಾಮಿಕ್ ಆಕ್ಟಿವಿಟಿಯನ್ನ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್, ಕೊರೋನಾ ವ್ಯಾಕ್ಸಿನ್ has been found out by some research lab that corona vaccine will be made available to world at large. ಎಲ್ಲರೂ ಪ್ರಜೆಗಳು, ಆ ಪ್ರಜೆಗಳು ಎಲ್ಲರಿಗೂ ಸಿಗಬೇಕು ಅನ್ನೋದು ಆ ಒಂದು ಸೈಂಟಿಸ್ಟ್ ನ ಉದ್ದೇಶ ಆಗಿರುತ್ತೆ. ಮತ್ತೆ ಪ್ರತಿಯೊಂದು ರಾಷ್ಟ್ರದ ಉದ್ದೇಶವೂ ಆಗಿರುತ್ತೆ. ಯಾರು ವೈರಿ ರಾಷ್ಟ್ರಕ್ಕೂ ಸಹ ಕೊರೋನಾ ವೈರಸ್ ಅಟ್ಯಾಕ್ ಆಗ್ಬಿಟ್ಟು ಎಲ್ಲರೂ ಆ ಒಂದು ವೈರಸ್ ಇಂದ ತೊಂದರೆಗೊಳಪಡ್ಲಿ ಅನ್ನೋ ಒಂದು ಉದ್ದೇಶ ಯಾರಿಗೂ ಇರೋದಿಲ್ಲ. ಕಾಯಿಲೆ ಈ ತರದ ಇದು ಸಹ ಎಕನಾಮಿಕ್ ಆಕ್ಟಿವಿಟಿ ಆಗುತ್ತೆ. ಯಾಕಂದ್ರೆ ಪ್ರೊಡಕ್ಷನ್ is involved, material supply is involved, then distribution of that vaccine is involved, and it requires marketing, it requires organization. So many things are involved in that social cause. So that will also come under economic activity. So that is why economic activity ಅಂದಿದ ತಕ್ಷಣ ನಮಗೆ ಲಾಭಕೋರತನ ಅಥವಾ ಆದಾಯ ಪಡೆಯೋದು ಅಷ್ಟೇ ಆಗಿರ್ಬೇಕು ಅಂತೇನಿಲ್ಲ. ಎಲ್ಲ ಪ್ರಜೆಗಳಿಗೂ ಸಹಾಯ ಮಾಡುವಂತಹ ಒಂದು ಚಟುವಟಿಕೆ, ಆ ಒಂದು ಸಹಾಯದಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಅದನ್ನ ಎಕನಾಮಿಕ್ ಆಕ್ಟಿವಿಟಿ ಅಂತ ಹೇಳಿ ಕರಿಬಹುದು. ಬಟ್ ಸಮ್ ಮಾನಿಟರಿ ವ್ಯಾಲ್ಯೂ ಹ್ಯಾಸ್ ಟು ಬಿ ಇನ್ವಾಲ್ವ್ಡ್, ಅಲ್ಲಿ ಇರಬೇಕಾಗತ್ತೆ. ಓಕೆ, ಸೊ ದೀಸ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಪರ್ಫಾರ್ಮ್ಡ್ ಥ್ರೂ ಟ್ರಾನ್ಸಾಕ್ಷನ್ಸ್ ಅಂಡ್ ಇವೆಂಟ್ಸ್. ಸೊ ವ್ಯವಹಾರಗಳ ನಡುವೆ ಟ್ರಾನ್ಸಾಕ್ಷನ್ಸ್ ಮತ್ತೆ ಇವೆಂಟ್ಸ್, ಘಟನೆಗಳು ಅಂತ ಕರೀಬಹುದು ಕನ್ನಡದಲ್ಲಿ. ಎಲ್ಲವನ್ನ ಕನ್ನಡದಲ್ಲಿ ಹೇಳಕ್ಕಾಗೋದಿಲ್ಲ, ಸೊ ನೀವು ಅರ್ಥ ಮಾಡ್ಕೊಳ್ತೀರಿ. ಯಾಕಂದ್ರೆ ಈಗಾಗಲೇ 12 ಅಥವಾ ಹಿಂದೆ ಇನ್ನು ನೀವು UKG LKG ಅಂತ ತಗೊಂಡ್ರೆ 13, 14, 15 ತರಗತಿಗಳನ್ನ ಮುಗಿಸ್ಕೊಂಡು ಬಂದಿದ್ದೀರಿ. ಯು ಆರ್ ಇನ್ ಎ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್. ಸೊ ಅದರಿಂದಾಗಿ ಎಲ್ಲವನ್ನ ಕನ್ನಡದಲ್ಲಿ ಹೇಳ್ಕೊಂಡು ಹೋಗೋದಿಲ್ಲ, ಇಂಗ್ಲಿಷಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಹೇಳ್ಕೊಂಡು ಹೋಗ್ತೀವಿ. ಸೊ ಟ್ರಾನ್ಸಾಕ್ಷನ್ ಮೀನ್ಸ್ ಅನ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಅಂದಿದ ತಕ್ಷಣ ಇಬ್ಬರ ನಡುವಿನ ಒಂದು ಒಪ್ಪಂದ. ಅಟ್ಲೀಸ್ಟ್ 2 persons must be there to make an agreement. One must be offering and another one is accepting. One is proposing to sell or to do something, to not to do something, etc. And other person is accepting. If I want to sell my house, I must offer, I want to sell my house, will you purchase? To somebody else. ಯಾರೋ ಒಬ್ಬರಿಗೂ ನಾನು ನನ್ನ ಮನೆಯನ್ನ ಮಾರ್ತಿದ್ದೇನೆ, ಕೊಂಡ್ಕೊಳ್ತೀಯಾ ಅಂತ ಕೇಳ್ಕೋಬೇಕು. ಅದನ್ನ ಆಫರ್ ಅಂತ ಹೇಳ್ತೀವಿ. ಅವನು ಹೌದು ಕೊಂಡ್ಕೊಳ್ತೀನಿ ಅಂತಂದ್ರೆ ಅಕ್ಸೆಪ್ಟ್. ಆಗ ಅಗ್ರಿಮೆಂಟ್ ಆಗುತ್ತೆ. ಆ ಅಗ್ರಿಮೆಂಟ್ ಆದಾಗ ಅದರ ಬೆಲೆ ಹೇಗೆ, ಮನೆಯನ್ನ ಯಾವ ರೀತಿಯ ಬೆಲೆ ಕಟ್ಟಬೇಕು, ಇದೆಲ್ಲವೂ ಚಟುವಟಿಕೆಗಳು ನಡೆಯುತ್ತೆ. ಸೊ ಅಂತದನ್ನ ಅಗ್ರಿಮೆಂಟ್. ಎ ಬಿಸಿನೆಸ್, ಒಂದು ವ್ಯವಹಾರ, ಕೊಳ್ಳುವಿಕೆ ಮತ್ತೆ ಪ್ರೊಡಕ್ಷನ್ ಇರ್ಬೋದು, ಸರ್ವಿಸ್, ಮಾರ್ಕೆಟಿಂಗ್ ಎಲ್ಲವೂ ಸಹ ಬಿಸ್ನೆಸ್ ಅಲ್ಲಿ ಬರುತ್ತೆ. ಬಿಸ್ನೆಸ್ ಮೀನಿಂಗ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ಯು ನೋ ಆಲ್ ದೋಸ್ ಥಿಂಗ್ಸ್. ದೆನ್ ಪರ್ಫಾರ್ಮೆನ್ಸ್ ಆಫ್ ಎನ್ ಆಕ್ಟ್, ಒಂದು ಕೆಲಸವನ್ನ ಮಾಡುವಿಕೆ, ಇದನ್ನ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಒಬ್ರು ಬೆನಿಫಿಷಿಯರಿ, ಇನ್ನೊಬ್ರು, ಇಬ್ರು ಒಂದು ರೀತಿಯಲ್ಲಿ ಬೆನಿಫಿಷಿಯರಿ. ನಾನು ಏನಾದ್ರು ಕೊಡ್ತಿದ್ದೀನಿ ಅಂದ್ರೆ ಅದಕ್ಕೆ ತಕ್ಕ ಪ್ರತಿಫಲವನ್ನ ಪಡೆದಿರ್ತೀನಿ. ಇನ್ನೊಬ್ಬ ಏನಾದ್ರು ಪಡ್ಕೊಳ್ತಿದ್ದಾನೆ ಅಂದ್ರೆ ಅದಕ್ಕೆ ತಕ್ಕ ಪ್ರತಿಫಲವನ್ನ ಅವನು ಕೊಡಬೇಕಾಗುತ್ತೆ. ನಾವೊಂದು ಅಂಗಡಿಗೆ ಹೋಗಿ ಒಂದು ಪೆನ್ನನ್ನ ಕೊಡಿ ಅಂತ ಹೇಳಿದಾಗ 10 ರೂಪಾಯಿ ನಮ್ಮಿಂದ ಹೋಗುತ್ತೆ, ಪೆನ್ ನಮಗ್ ಬರುತ್ತೆ. ಅವನು ಪೆನ್ನನ್ನ ಕೊಡ್ತಾನೆ, 10 ರೂಪಾಯಿ ಈಸ್ಕೊಳ್ತಾನೆ. ಸೊ ಅದರಿಂದಾಗಿ ಇಬ್ರು ನಡುವೆ ಆಕ್ಟಿವಿಟಿ ನಡೆದಿರುತ್ತೆ, ಅಂತ ಆಕ್ಟಿವಿಟಿನ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ದೆನ್ ಎಕನಾಮಿಕ್ ಟ್ರಾನ್ಸಾಕ್ಷನ್ ಅಕರ್ಸ್ ವೆನ್ ಸಮಥಿಂಗ್ ಆಫ್ ಎಕನಾಮಿಕ್ ವ್ಯಾಲ್ಯೂ, ಹಣದ ರೂಪ
ಈಸ್ ಎಕ್ಸ್ಚೇಂಜ್ ಎಕನಾಮಿಕ್ ವ್ಯಾಲ್ಯೂ ಅಂದ್ರೆ ಇಟ್ ಕ್ಯಾನ್ ಬಿ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಮನಿ, ಸಾಮಾನ್ಯವಾಗಿ ಅದನ್ನೇ ಹೇಳ್ತೀವಿ. ಈಸ್ ಎಕ್ಸ್ಚೇಂಜ್ಡ್ ಬಿಟ್ವೀನ್ ಪಾರ್ಟೀಸ್ ಇನ್ ದಿ ಫಾರ್ಮ್ ಆಫ್ ಗೂಡ್ಸ್, ಸರ್ವಿಸಸ್, ಇನ್ಕಮ್, ಅಸೆಟ್ಸ್, ಲಯಬಿಲಿಟೀಸ್. ಸೊ ಇಫ್ ದೆರ್ ಈಸ್ ಎಕ್ಸ್ಚೇಂಜ್, you know, I think you know barter system also. So goods are exchanged for goods, ವಸ್ತುಗಳನ್ನ ವಸ್ತುಗಳಿಗೆ ವರ್ಗಾವಣೆ ಮಾಡ್ಕೊಳ್ತಿದ್ರು, ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ರು ಅಂತೇಳಿ. ಸೊ ಅದನ್ನು ಸಹ ಎಕನಾಮಿಕ್ ವ್ಯಾಲ್ಯೂನೇ ಆಗುತ್ತೆ. ಬಟ್ ದಟ್ ಎಕ್ಸ್ಚೇಂಜಸ್ ಮಸ್ಟ್ ಬಿ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಟುಡೇಸ್ ವರ್ಲ್ಡ್ ಸಿನಾರಿಯೋ ಲೆಕ್ಕದಲ್ಲಿ ನಮಗೆ ಹಣದ ರೂಪದಲ್ಲಿ ಮೆಷರ್ ಮಾಡೋದಕ್ಕೆ ಅವಕಾಶ ಇರಬೇಕು. ದೆನ್ ಇವೆಂಟ್ means a happening as a result of transaction or transactions or a result. What is the result, final result of transaction? It can be called as event. Okay, let us proceed. An individual, a group of persons, government, a local authority, a sports club, a business organization, a non-profit business organization, a deity, ಒಂದು ಈಗ ತಿರುಪತಿ ವೆಂಕಟರಮಣ ಸ್ವಾಮಿ ಡೈಟಿ ಅಂತ ಹೇಳಿ, an association for social cause etc. are involved in economic activities. They are all involved in economic activities, exchange of service, goods etc. Logically and obviously wants to know the result of their respective economic activities. These people, ಒಬ್ಬ ವ್ಯಕ್ತಿ ತನ್ನ ಎಕನಾಮಿಕ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಅವನಿಗೆ ಸಿಕ್ಕಂತ ಬೆನಿಫಿಟ್ ಏನು, ಅವನಿಗೆ ಆ ಒಂದು ಟ್ರಾನ್ಸಾಕ್ಷನ್ ಇಂದ ಆದಂತ ಫಲಿತಾಂಶ ಏನು ಅನ್ನೋದು ತಿಳ್ಕೊಳ್ಳುವಂತ ಕ್ಯೂರಿಯಾಸಿಟಿ, ಆ ಒಂದು ತರ್ಕಬದ್ಧತೆ ಇರುತ್ತೆ. ಸೊ ಎಕನಾಮಿಕ್ ಆಕ್ಟಿವಿಟಿ results are in a need for decision making in similar activities in the future. Why that results are required to make similar decisions in the future. ನಮಗೆ ಅನುಭವಗಳು ಬೇಕು. ಆ ಅನುಭವಗಳ ಒಂದು ಫಲಿತಾಂಶಗಳೇನಿದಾವೆ, ಹಿಂದೆ ಆದಂತಹ ಟ್ರಾನ್ಸಾಕ್ಷನಲ್ ಆದಂತಹ ಫಲಿತಾಂಶಗಳೇನಿದೆ, ಆ ಫಲಿತಾಂಶಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಆ ಮಾಹಿತಿಯನ್ನು ಇಟ್ಕೊಂಡು ಮುಂದೆ ಅದೇ ರೀತಿಯ ಸಂದರ್ಭಗಳು ಬಂದಾಗ ಯಾವ ರೀತಿಯ ತೀರ್ಮಾನ ತಗೋಬೇಕು ಅನ್ನೋದು ನಮಗೆ ಬಹಳ ಮುಖ್ಯ ಆಗುತ್ತೆ. ಆ ಆಧಾರಕ್ಕೋಸ್ಕರ ನಮಗೆ ರಿಸಲ್ಟ್ಸ್ ಬಹಳ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಸೆಕೆಂಡ್ PUC ಅಥವಾ ಫಸ್ಟ್ PUC ಅಥವಾ ನಿಮ್ಮ SSLC ರಿಸಲ್ಟ್ಗೂ ಸೆಕೆಂಡ್ PUC ರಿಸಲ್ಟ್ಗೂ ನೀವು ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ನಾನು ಸರಿಯಾಗಿ ಓದ್ತಿದ್ದೀನಾ, ಸರಿಯಾದ ದಿಕ್ಕಿನಲ್ಲಿ ಇದೀನಾ ಅಂತೇಳಿ ಒಂದು ಅನಲೈಸ್ ಮಾಡೋದಕ್ಕೆ, ವಿಶ್ಲೇಷಣೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ರಿಸಲ್ಟ್ಸ್ ಆರ್ ವೆರಿ ಮಚ್ ರಿಕ್ವೈರ್ಡ್. ಸಿಮಿಲರ್ಲಿ ಇನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, if you are selling something, if you are receiving some money, you should compare that money receipt, that is sales value, with your cost. Then only you will come to know whether your that activity, selling activity, is benefiting you or not. ನಿಮಗೆ ಒಂದು ಲಾಭ ದೊರೀತಿದೆಯೋ ಇಲ್ವೋ ಅಂತೇಳಿ ಕಂಪೇರ್ ಮಾಡಿದಾಗ ಸಿಗುತ್ತೆ. ಈಗ ಒಂದು ಟ್ರಾನ್ಸಾಕ್ಷನ್ ಆಗಿದೆ, ಒಂದು ವಸ್ತುವನ್ನು ಸೇಲ್ ಮಾಡಿದೀನಿ, ಅದ್ರ ಲಾಸ್ ಆಗಿದೆ ಅಂತಂದ್ರೆ ಮುಂದಿನ ಒಂದು ಸೇಲ್ ಟ್ರಾನ್ಸಾಕ್ಷನ್ ಅಲ್ಲಿ ನೀವು ರಿವೈಸ್ ಮಾಡ್ಕೋತೀರಾ, ಹೆಚ್ಚಿನ ಬೆಲೆಯನ್ನು ಇಟ್ಕೊಳ್ತೀರಾ, ಲಾಸ್ ಆಗಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತೀರಾ. ಸೊ ಫಾರ್ ನೆಕ್ಸ್ಟ್ ಆರ್ ಫ್ಯೂಚರ್ ಡಿಸಿಷನ್ ಮೇಕಿಂಗ್ ವಿ ನೀಡ್ ರಿಸಲ್ಟ್ಸ್. ಸೊ ಎವ್ರಿಬಡಿ ನೀಡ್ ರಿಸಲ್ಟ್ಸ್ ಆಫ್ ಈಸ್ ಟ್ರಾನ್ಸಾಕ್ಷನ್. ಎಲ್ಲ ರೀತಿಯ ವ್ಯಕ್ತಿಗಳು ಸಹ ಅವರ ವ್ಯವಹಾರಗಳ ಫಲಿತಾಂಶಗಳನ್ನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಮುಂದೆ ಅವರು ಇಂಥದೇ ಟ್ರಾನ್ಸಾಕ್ಷನ್ ಅಲ್ಲಿ ಬಂದಾಗ ತೀರ್ಮಾನ ಕೈಗೊಳ್ಳುವಾಗ ಹುಷಾರಾಗ್ತಾರೆ, ನಷ್ಟ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ತೀರ್ಮಾನಗಳ ಕೈಗೊಳ್ಳುವಿಕೆಯಲ್ಲಿ ರಿಸಲ್ಟ್ಸ್ ನಮಗೆ ಪ್ರಾಮುಖ್ಯತೆಯನ್ನು ಪಡಿತವೆ. ದೆನ್ everybody wants to keep records of all transactions and events. If these transactions are done or carried out on bigger scale, you cannot remember all those things. ಪ್ರತಿದಿನ ನೀವು ಬಹಳಷ್ಟು ವ್ಯವಹಾರಗಳನ್ನ ಮಾಡ್ತಿರ್ತೀರಿ, ಸೇಲ್ ಮಾಡ್ತಿರ್ತೀರಿ, ಪರ್ಚೇಸ್ ಮಾಡ್ತಿರ್ತೀರಿ, ವೇಜಸ್ ಕೊಡ್ತಿರ್ತೀರಿ, ರೆಂಟ್ ಕೊಡ್ತಿರ್ತೀರಿ, ಸ್ಯಾಲರಿ ಕೊಡ್ತಿರ್ತೀರಿ, ಎಕ್ಸ್ಪೆನ್ಸಸ್ ಇರುತ್ತೆ. ಇವನ್ನೆಲ್ಲವನ್ನು ಸಹ ಒಬ್ಬ ವ್ಯಕ್ತಿ ಅಥವಾ ಓನರ್ ಅಂತ ಏನ್ ಕರೀತಾನೆ, ಅಥವಾ ಕಂಪನಿಯಲ್ಲಿ ಒಂದು CEO ಅಥವಾ ಮತ್ತೊಬ್ಬ ಯಾರು ಇರ್ತಾರಲ್ಲ, ಅವರು ಎಲ್ಲವನ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ದೀಸ್ ಟ್ರಾನ್ಸಾಕ್ಷನ್ ಮಸ್ಟ್ ಬಿ ರೆಕಾರ್ಡೆಡ್ ಸಮ್ವೇರ್. ಎಲ್ಲೋ ಒಂದು ಕಡೆ ಅವುಗಳನ್ನ ಬರ್ಕೊಳ್ಬೇಕಾಗುತ್ತೆ, ಅದನ್ನ ಕ್ರೋಢೀಕರಿಸ್ಕೋಬೇಕಾಗುತ್ತೆ. ಆಲ್ ಟ್ರಾನ್ಸಾಕ್ಷನ್ಸ್ ಅಂಡ್ ಇವೆಂಟ್ಸ್ ಅಂಡ್ ಟು ಹ್ಯಾವ್ ಅಡಿಕ್ವೇಟ್ ಇನ್ಫಾರ್ಮೇಶನ್ ಅಬೌಟ್ ದಿ ಎಕನಾಮಿಕ್ ಆಕ್ಟಿವಿಟಿ ಆಸ್ ಅನ್ ಏಡ್ ಟು ಡಿಸಿಷನ್ ಮೇಕಿಂಗ್. ತೀರ್ಮಾನ ಕೈಗೊಳ್ಳುವಿಕೆಯಲ್ಲಿ ಇವು ಪ್ರಧಾನ ಪಾತ್ರವಾಗಿ ಕೆಲಸ ಮಾಡುತ್ತವೆ. ಅದರಿಂದ ರೆಕಾರ್ಡ್ಗಳನ್ನು ಇಟ್ಕೋಬೇಕಾಗತ್ತೆ. ನಿಮ್ಮ ಮಾರ್ಕ್ಸ್ ಕಾರ್ಡ್ ಫಾರ್ ಎಕ್ಸಾಂಪಲ್ SSLC ರಿಸಲ್ಟ್ ಎಷ್ಟು ಅಂತ ತಕ್ಷಣ ಕೇಳಿದ್ರೆ ಹೇಳಕ್ ಬರಲ್ಲ.
SLC ಮಾರ್ಕ್ಸ್ ಕಾರ್ಡ್ ನೋಡ್ಕೊಂಡು ಬಂದ್ರೆ ಬೇಕಾದ್ರೆ ನೀವು ಹೇಳ್ಬೋದು ಎಷ್ಟೆಷ್ಟು ಮಾರ್ಕ್ಸ್, ಕನ್ನಡದಲ್ಲಿ ಎಷ್ಟು ಬಂತು, ಇಂಗ್ಲಿಷ್ ಅಲ್ಲಿ ಎಷ್ಟು ಬಂತು, ಇದನ್ನ ತಕ್ಷಣ ಈಗ ಕೇಳಿದ್ರೆ ಮರ್ತೋಗಿರ್ತೀರಿ. ಸೊ ಯು ಕೆನಾಟ್ ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್. Okay, so if records are there, you can remember. So to record all the transactions and their results, we require a system. So to record your results in SSLC or PUC, a system is there. Marks card will be issued to you. ಹೌದಾ, ಮಾರ್ಕ್ಸ್ ಕಾರ್ಡ್ ಅಂತೇಳಿ ಇಶ್ಯೂ ಮಾಡ್ತಾರೆ. ಅದರಲ್ಲಿ ನಿಮ್ಮ PUC ಯ ರಿಸಲ್ಟ್ ಇನ ರೆಕಾರ್ಡ್ ಇರುತ್ತೆ. ನೀವು ಎಷ್ಟು ಚೆನ್ನಾಗಿ ಓದಿದ್ದೀರಿ, ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಅನ್ನೋ ಒಂದು ರೆಕಾರ್ಡ್ ಇರುತ್ತೆ. ಅದೇ ರೀತಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಲ್ಲೂ ಸಹ ಒಂದು ರೆಕಾರ್ಡ್ ಬೇಕಾಗುತ್ತೆ, ಸಿಸ್ಟಮ್ಯಾಟಿಕ್ ರೆಕಾರ್ಡ್ ಇರಬೇಕಾಗುತ್ತೆ. ನಿಮ್ಮ ಮಾರ್ಕ್ಸ್ ಕಾರ್ಡ್ ನೋಡಿ ಸಿಸ್ಟಮ್ಯಾಟಿಕ್ ಆಗಿ ಇರುತ್ತಾ ಇಲ್ವಾ? You observe your marks card. They are presented in a systematic form. So name will be there, emblem will be there, Karnataka government, something like that, PU board or SLC board, something like that will be there. Your register number will be there, year will be there, subject wise marks, maximum marks, minimum marks, passing marks, how much you scored, what is the result, first class, second class, or percentage. All these things will be mentioned systematically and uniformly to all the students. To make it uniform. ಹೌದಲ್ವಾ? ಹಾಗೆ ಆ ಯೂನಿಫಾರ್ಮಿಟಿಯಲ್ಲಿ ನಾವು ರೆಕಾರ್ಡ್ ಮಾಡ್ಬೇಕಂತೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನ. ಆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡುವಂತ ಸಿಸ್ಟಮ್ ಅನ್ನ ಅಕೌಂಟಿಂಗ್ ಅಂತ ಹೇಳಿ ಕರಿತೀವಿ. ಬುಕ್ ಕೀಪಿಂಗ್, ಅಕೌಂಟಿಂಗ್, ಅಕೌಂಟೆನ್ಸಿ ಅನ್ನೋ ಒಂದು ಕಾನ್ಸೆಪ್ಟ್ಸ್ ನಮಗೆ ಬರ್ತವೆ. ಅವುಗಳ ನಾವು ಇಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಓಕೆ, ಅಕೌಂಟಿಂಗ್ ಡಿಸಿಪ್ಲಿನ್ ಹ್ಯಾಸ್ ಬೀನ್ ಡೆವಲಪ್ಡ್ to serve the purpose of measurement of economic activities involving inflow and outflow of economic resources. Let me explain this. Accounting discipline, ಅಕೌಂಟಿಂಗ್ ಅನ್ನೋ ಒಂದು ಶಾಸ್ತ್ರ ಹ್ಯಾಸ್ ಬೀನ್ ಡೆವಲಪ್ಡ್, ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಏತಕ್ಕೆ? ಟು ಸರ್ವ್ ದಿ ಪರ್ಪಸ್ ಆಫ್ ಮೆಜರ್ಮೆಂಟ್. ನಾವು ಟ್ರಾನ್ಸಾಕ್ಷನ್ಸ್ ಆಗ್ತಿದೆಯಲ್ಲ, ಆ ಟ್ರಾನ್ಸಾಕ್ಷನ್ಸ್ ಅನ್ನ ಅಳತೆ ಮಾಡಬೇಕು. ಅಳತೆ ಮಾಡೋದಂದ್ರೆ ಸ್ಕೇಲ್ ಇಟ್ಕೊಂಡು ಅಥವಾ ಟೇಪ್ ಇಟ್ಕೊಂಡು ಅಳತೆ ಅಲ್ಲ, ಅದರದ್ದೇ ಆದಂತಹ ರೀತಿ ರಿವಾಜುಗಳು ಇರ್ತವೆ. ಫಾರ್ ಎಕ್ಸಾಂಪಲ್, ಎ ಪೆನ್ 10 ರೂಪೀಸ್ ಸೇಲ್ ಮಾಡ್ತಿದ್ದಾನೆ ಅಂತಂದ್ರೆ ಆ 10 ರೂಪೀಸ್ ಸೇಲ್ ಮಾಡುವಂತ ಪೆನ್ ಅವನಿಗೆ ಕಾಸ್ಟ್ ಎಷ್ಟಿದೆ ಅದನ್ನ ನೋಡ್ಕೋಬೇಕು. ನೀವು ಕಾಸ್ಟ್ 100 ರೂಪಾಯಿ ಖರ್ಚು ಮಾಡ್ಬಿಟ್ಟು 10 ರೂಪಾಯಿ ಮಾರಾಟ ಮಾಡಿದ್ರೆ ಅದು ಸಮಂಜಸವಾಗಿರೋದಿಲ್ಲ. ಸೊ ಯು ಶುಡ್ ಹ್ಯಾವ್ ಯುವರ್ ಓನ್ system of measurement of the economic value of goods and services traded in your business. Then economic activities involving inflow and outflow. Inflow means the cash received or the things of economic value received into your business, and outflow, the things which have been flown out in the form of sales or service, etc. Okay, ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಕಂಡುಹಿಡಿಕೊಂಡು ಮೆಷರ್ ಮಾಡ್ಕೋಬೇಕಾಗುತ್ತೆ. which helps to develop useful information for decision making process, especially in business organizations, although it has universal application in all fields. ಅಕೌಂಟಿಂಗ್ ಅನ್ನೋದು ಎಲ್ಲಾ ಫೀಲ್ಡ್ಗೂ ಅಪ್ಲೈ ಆಗುತ್ತೆ, ಬಿಸ್ನೆಸ್ಗೆ ಅಂತಲ್ಲ. ಬಟ್ ಅವರ್ ಫೋಕಸ್ ವಿಲ್ ಬಿ ಆನ್ ಬಿಸ್ನೆಸ್ ಫೀಲ್ಡ್ ಓನ್ಲಿ. ವಿ ವಿಲ್ ಬಿ ಲರ್ನಿಂಗ್ ಅಕೌಂಟೆನ್ಸಿ ಅಕೌಂಟಿಂಗ್ ಪ್ರೋಸೆಸ್ with the view of applying it to business transactions. It can be applied, it can be applied, not can be applied. Accounting has been applied in all sectors where economic transactions are involved. In non-business organization, I told you, deity. In temples also, they will record how much hundis they have received, how much expenses they have spent, all those things, how much salaries are paid to people who are cleaning the premises, various things, various activities are involved in a temple. So for in case of a deity also, though it is not a business organization, we need to record economic transactions to have a result. Okay, so let us proceed further. The growth of accounting discipline is closely associated with the development of business world. ಬಿಸ್ನೆಸ್ ಫೀಲ್ಡ್ ಯಾವ ರೀತಿ ಡೆವಲಪ್ ಆಗ್ತಾ ಹೋಯ್ತೋ ಆ ರೀತಿಯಾಗಿ ಅಕೌಂಟಿಂಗ್ ಡಿಸಿಪ್ಲಿನ್ ಅಂದ್ರೆ ಸೈನ್ಸ್ ಆಫ್ ಅಕೌಂಟಿಂಗ್ ಆಲ್ಸೋ ಡೆವಲಪ್ಡ್.
So therefore, close relationship between business world and development in business world and accounting discipline, development in accounting discipline. So you might have observed in the previous 5 years or 10 years back, we were preparing company accounts in different format. Now we are using the formats given as per Companies Act of 2003, vertical formats we call it as. So there these developments like nowadays we are observing international accounting standards, Ind AS, Indian accounting standards, IFRS, so like that, international financial reporting standards. These things are introduced into accounting discipline to make it clear and to make it advantageous to those who use accounting information for their judgments, for their decision making. Therefore, to understand accounting as a field of study with universal application, our focus is on recording of business transactions and communication of financial information about business enterprises to facilitate decision making. So we need to understand business transactions and how they are presented to make outside world to understand the happenings of financial happenings of business organizations. So these developments, ಕಂಪನಿ ಅಕೌಂಟ್ಸ್ ಅಲ್ಲಿ ಆದಂತ ಡೆವಲಪ್ಮೆಂಟ್ಸ್ ಇರಬಹುದು, ಅಥವಾ ನಮಗೆ ಫಾರ್ಮ್ಯಾಟೆಡ್ ಅಕೌಂಟ್ಸ್ ಅಂತ ಬರ್ತಿದೆ ಇತ್ತೀಚೆಗೆ, ಇನ್ಶೂರೆನ್ಸ್ ಕಂಪನೀಸ್, ಬ್ಯಾಂಕಿಂಗ್ ಕಂಪನೀಸ್, ಇವೆಲ್ಲ ಒಂದು ಕಾಯ್ದೆಗಳಲ್ಲಿ ಇನ್ಶೂರೆನ್ಸ್ ಆಕ್ಟ್ ಏನಿದೆ, ಬ್ಯಾಂಕಿಂಗ್ ಕಂಪನೀಸ್ ಆಕ್ಟ್ ಏನಿದೆ, ಅವುಗಳಲ್ಲಿ ಬರುವಂತ ಕಾಯ್ದೆಗಳಲ್ಲಿ ಒದಗಿಸಿರುವಂತ ಫಾರ್ಮ್ಯಾಟ್ಗಳಲ್ಲೇ ಅಕೌಂಟ್ಸ್ ಅನ್ನ ಬರೀಬೇಕು. ಈಗ ನೀವು ಮಾಡ್ತಿರೋ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಬ್ಯಾಲೆನ್ಸ್ ಶೀಟು ನಾವು ಬರೀತೀವಲ್ಲ, ಆ ತರ ಎಲ್ಲದಕ್ಕೂ ಬರೆಯೋದಕ್ಕಾಗಲ್ಲ. ಮತ್ತೆ ವಿ ಆರ್ ಸೀಯಿಂಗ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ಸೊ ಆಲ್ ಕಂಪನೀಸ್ ಆರ್ ಆಲ್ ಆರ್ಗನೈಸೇಷನ್ ಸೆಕ್ಟಾರ್ಸ್ ಆರ್ developing their own apps to record their business transactions. ಸೊ ತಮ್ಮದೇ ಆದಂತಹ ಆ್ಯಪ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ ಬಿಸ್ನೆಸ್ ಆರ್ಗನೈಸೇಷನ್ಸ್, ತಮ್ಮದೇ ಆದಂಥ ರೀತಿಯಲ್ಲಿ ಅಕೌಂಟ್ಸ್ ಅನ್ನ ಬರೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆ ಒಂದು ರೀತಿಯಲ್ಲಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಬೇರೆ ಇಂಟ್ರೊಡ್ಯೂಸ್ ಆಗಿದೆ. ಇವೆಲ್ಲವೂ ಸಹ ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಆದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಆ ಸಾಮ್ಯತೆಗೆ ಸಿಗೋ ಹಾಗೆ ಅಕೌಂಟಿಂಗ್ ಫೀಲ್ಡ್ ಅಲ್ಲೂ ಬಹಳಷ್ಟು ಅಭಿವೃದ್ಧಿಗಳು, ವ್ಯತ್ಯಾಸಗಳು ಆಗ್ತಾ ಇದ್ದಾವೆ. ಸೊ ನಮಗೆ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಆಗ್ತಿರುವಂತಹ ವ್ಯತ್ಯಾಸಗಳನ್ನ ಗಮನಿಸಿದ್ರೆ ಅಕೌಂಟಿಂಗ್ ಫೀಲ್ಡ್ ಅಲ್ಲಿ ಆಗ್ತಿರುವಂತಹ ವ್ಯತ್ಯಾಸಗಳನ್ನ ಅರ್ಥ ಮಾಡ್ಕೋಬಹುದು ಅನ್ನೋದು ಈ ಒಂದು ಪ್ಯಾರಾಗ್ರಾಫಿನ ಒಂದು ತಿರುಳು. As the objective of accounting is to record and communicate the transactional results of the stakeholders, I will explain later, for their informed judgments and decision making. Accounting has been rightly called as language of business. So accounting links insiders and outsiders, or we can call it as all stakeholders. Insiders means owners or shareholders or directors, managers especially. They know what is happening in the business organization with respect to monetary value, in terms of monetary value, whether the company can earn profits this year, or how much sales the company can make this year. All those information insiders will have. But outsiders like investors, bankers, government, etc., they have to depend upon published records prepared as per accounting principles, accounting standards. Therefore, in that sense, accounting has been rightly called as a language of business. So one line here I have to explain. Informed judgments and decision making. What is decision making? Decision making is opting or selecting the best alternative among various alternatives available. ಇರುವಂತಹ ಆಯ್ಕೆಗಳಲ್ಲಿ, ಹಲವಾರು ಆಯ್ಕೆಗಳಲ್ಲಿ ಉತ್ತಮವಾದಂತಹ ಒಂದು ಆಯ್ಕೆಯನ್ನ ಮಾಡುವುದೇ ತೀರ್ಮಾನ ಕೈಗೊಳ್ಳುವಿಕೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಆಫ್ಟರ್ ಯುವರ್ SSLC ಯು ಹ್ಯಾವ್ 3 options to join, to get admitted as 11th standard or PU, pre-university, like PU in arts, PU in commerce, PU in science. So out of these, how you have selected commerce as your subject, that is decision making. So when there are so many options, or more than 2 options,
more than one option, then decision making will be there. If you have only one option, there is no chance, there is no place for decision making. ಒಂದೇ ಒಂದು ಆಯ್ಕೆ ಇದೆ ನಿಮಗೆ, ಬೇರೆ ಆಯ್ಕೆಗಳೇ ಇಲ್ಲ ಅಂದಾಗ ತೀರ್ಮಾನ ಕೈಗೊಳ್ಳುವಿಕೆ ಅನ್ನೋ ಒಂದು ವಿಚಾರ ಬರುವುದೇ ಇಲ್ಲ. ಆಯ್ಕೆಗಳು ಒಂದಕ್ಕಿಂತ ಹೆಚ್ಚಾಗಿದ್ದಾವೆ ಅಂತಂದಾಗ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು, ಉತ್ತಮ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ತೀರ್ಮಾನ ಕೈಗೊಳ್ಳುವಿಕೆ ಬೇಕಾಗುತ್ತೆ. ಅದನ್ನ ಡಿಸಿಷನ್ ಮೇಕಿಂಗ್ ಅಂತ. ಸೊ ಇನ್ ಬಿಸ್ನೆಸ್ ವರ್ಲ್ಡ್ so many challenges will be there, problems will be there to be solved. Therefore, to solve such problems, information is required. Financial information will be made available through accounting. In that sense, accounting can be treated as language of business. So outsiders also get information through published records of books of accounts. Therefore, in that sense also, accounting has been rightly called as language of business. Let us understand who are stakeholders. Stakeholders means individuals and other organizations who have financial or other interests in the affairs of an organization. So ಯಾರು ಒಂದು ಸಂಸ್ಥೆಯಲ್ಲಿ ಹಣಕಾಸಿನ ಅಥವಾ ಬೇರೆ ರೀತಿಯ ಪೆಕ್ಯುನಿಯರಿ ಅಂತ ಕರಿತೀವಿ, ಆ ಒಂದು ರೀತಿಯ ಆಸಕ್ತಿಯನ್ನು ಹೊಂದಿದ್ದಾರೆ, ಅವನ್ನೆಲ್ಲರನ್ನೂ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿ. ದೇ ಇನ್ಕ್ಲೂಡ್ ಒಂದಷ್ಟು ಲಿಸ್ಟ್ ಅನ್ನು ಕೊಡಲಾಗಿದೆ. ಓನರ್ಸ್, shareholders, lenders, financial institutions. Financial institutions include banks, etc. Banks like industrial financial institutions, etc. Government is interested in planning the activities for a business sector. So to impose restrictions on an industry. So like that, government has its own requirement of accounting information of business organizations. Then creditors, employees, researchers, consumers, general public, stock exchanges, tax authorities, etc., etc. are called as stakeholders of the business organization. To provide information, financial information to these stakeholders, we need a mechanism. That mechanism is called as accounting, and that accounting provides information to these stakeholders. Therefore, it is rightly called as language of business. Accounting provides relevant answers to every interested person, that is every stakeholder, about what happened to our investments. ನಾವು ಹಾಕಿರುವಂತಹ ವಿನಿಯೋಗ ಅಂದರೆ ಹಣ ಹಾಕಿರೋದು, ಹಣಕಾಸು ಬಿಸ್ನೆಸ್ಸಿಗೆ ಕೊಟ್ಟಿರುವಂಥದ್ದು ಏನಾಯಿತು, ವೆದರ್ ಇಟ್ ಈಸ್ ಅರ್ನಿಂಗ್ ಪ್ರಾಫಿಟ್ಸ್ ಆರ್ ನಾಟ್, ಅದನ್ನು ತಿಳ್ಕೊಳ್ಳೋದಕ್ಕೆ. ವಾಟ್ ಆರ್ ದಿ ರಿಸಲ್ಟ್ಸ್ ಆಫ್ ಆಪರೇಷನ್ಸ್ ಆಫ್ ಬಿಸ್ನೆಸ್ ಹೌಸ್, whether the business concern is earning profit or incurring loss. If earning profit, how much profit? How much profit on sales? How much profit on capital invested? How much loss has been incurred? If loss is incurred, how much loss has been incurred, and what is the rate of the loss? So these points can be answered through accounting information. Then what are the assets of the organization? ಆ ಒಂದು ಸಂಸ್ಥೆಗೆ ಇರುವಂಥ ಆಸ್ತಿಗಳೆಷ್ಟು? And we can also measure, analyze the quality of assets of the organization. Though the company might have huge assets in value, but whether they are beneficial or productive, we should know. So that information will be made available through accounting. Then what amounts are owed by the organization to outsiders, that is liabilities of the organization to outsiders. Again, here we have to consider how much is the amount of liability owed in long term and the short term liabilities. Then what amounts are receivable from customers to whom goods have been sold on credit, that is bills, receivables and debtors, how much amounts are due from our customers. Then how much amount what amounts are payable to suppliers on account of credit purchases, how much we owe to outsiders, that is our creditors, because of purchases made on credit basis. So these things will measure the
credit worthiness, the ability to pay, and the liquidity position of the concern. So those things you will come to know gradually. Then from where the required financial resources funded. The financial resources are the sources from which the amounts required to be invested in our business has been financed. ಎಷ್ಟು ಹಣ ಬೇಕಾಗಿದೆ, ಆ ಹಣವನ್ನು ಯಾವ ಯಾವ ಮೂಲಗಳಿಂದ ತೆಗೆದುಕೊಳ್ಳಲಾಗಿದೆ, ಆ ಮೂಲಗಳು ತಗೊಂಡಿರುವಂತಹ ಮೂಲಗಳು ಅಂದರೆ ಇಲ್ಲಿ ಸಾಲಗಳು ಹೆಚ್ಚಾಗಿದೆಯಾ ಅಥವಾ ಓನರ್ಸ್ ಫಂಡ್ಸ್ ಹೆಚ್ಚಾಗಿದೆಯಾ ಅನ್ನೋ ಒಂದು ಮಾಹಿತಿ ನಮಗೆ ಅಕೌಂಟಿಂಗ್ ಇನ್ಫಾರ್ಮೇಷನ್ ಇಂದ ಸಿಗುತ್ತೆ. Then how much profits have been or would be distributed as dividends. If profits have been earned, whether all the profits have been distributed as dividends among shareholders. This point is applicable to only company form of organizations. So whether earned profits will be distributed as dividend fully or how much profits will be distributed as dividends if the company or board of directors decides to distribute dividends profits as dividends partly. So that can be measured, that can be analyzed through accounting information. Then whether or not the net worth of the business maximized. Net worth here means net assets. So whether the quality of assets and value of assets maximized or not. If net worth of the business maximized, it reflects in the market value of shares, and the shareholders will benefit by the maximization of net worth of the business concern. Therefore this information can be obtained by seeing the accounting statements. So there are other questions that can be answered through accounting information and so on. So these are the some of the questions which each stakeholder wants to get answered. So and these questions will be get answered through accounting information. Let us have a brief note on history of accounting. In the earlier days, carrying on of a business was simple and the transactions were a few. The owner himself could remember the transactions by memorizing. Accounting was viewed as an arithmetical effort on the part of the owner or proprietor of the business. ಹಿಂದಿನ ಕಾಲದಲ್ಲಿ ಸಣ್ಣ ಸಣ್ಣ ವ್ಯವಹಾರಗಳು ನಡೆಯುವಾಗ ಆ ಒಂದು ವ್ಯವಹಾರದ ಮುಖ್ಯಸ್ಥ ಅಥವಾ ಓನರ್ ಅಂತ ಏನು ಕರಿತೀವಿ ಆತನೇ ಎಲ್ಲವನ್ನ ಜ್ಞಾಪಕ ಇಟ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇತ್ತು. ಸಣ್ಣ ಪುಟ್ಟ ವ್ಯವಹಾರಗಳು ನಡೀತಿದ್ವು, ಅದರಿಂದಾಗಿ ಒಬ್ಬನೇ ಎಲ್ಲವನ್ನ ಜ್ಞಾಪಕ ಇಟ್ಕೋಬೋದಾಯಿತು. ಅಕೌಂಟಿಂಗು ಇತ್ತು, ಆದರೆ ಒಂದು ರೀತಿಯ ಗಣಿತಾತ್ಮಕವಾಗಿ ಲೆಕ್ಕಾಚಾರಗಳನ್ನು ಬರ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಆಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಇತ್ತು. In its oldest form, accounting was aiding the stewards to discharge their stewardship. That is, stewardship means responsibility of taking care or supervision of the property of wealthy persons. ಜಮೀನ್ದಾರರು ಅಥವಾ ಈ ರೀತಿಯ ಉದ್ದಿಮೆದಾರರು ಇವರು ಲೆಕ್ಕ ಬರೆಯೋದಕ್ಕೋಸ್ಕರನೇ ಕೆಲವು ವ್ಯಕ್ತಿಗಳನ್ನು ಉಸ್ತುವಾರಿಗಳನ್ನಾಗಿ ನೇಮಿಸ್ಕೋತಾ ಇದ್ದಾರೆ. ಇಲ್ಲಿ ಸ್ಟಿವರ್ಡ್ಶಿಪ್ ಅಂತಂದರೆ ಉಸ್ತುವಾರಿ ಅನ್ನೋ ಅರ್ಥ ಬರುತ್ತೆ. ಲೆಕ್ಕದಯ್ಯ ಅಂತಾರೆ, ಕೆಲವು ಸಿನಿಮಾಗಳಲ್ಲಿ ಲೆಕ್ಕದಯ್ಯ ಅಂತಾರೆ. ಸೊ ಆ ಥರ ಅವನಿಗೆ ಲೆಕ್ಕ ಬರೆಯುವಂಥ ಒಂದು ಕೆಲಸವನ್ನು ಕೊಡ್ತಿದ್ರು. ಏನು ಆ ಒಬ್ಬ ಶ್ರೀಮಂತ ವ್ಯಕ್ತಿ ಅಥವಾ ಜಮೀನ್ದಾರ ತನ್ನ ಜಮೀನಿನಲ್ಲಿ ಬೆಳೆದಂಥ ಬೆಳೆಗಳು, ಆ ಬೆಳೆಗಳ ಲೆಕ್ಕಗಳು, ಅದರಿಂದ ಬಂದಂಥ ಆದಾಯಗಳು ಇವುಗಳನ್ನೆಲ್ಲ ಬರೆಯೋದಕ್ಕೆ ಒಬ್ಬ ಗುಮಾಸ್ತನ ರೀತಿಯಲ್ಲಿ ಒಬ್ಬರನ್ನು ನೇಮಿಸ್ಕೊಳ್ತಾ ಇದ್ರು. ಅವರು ತಮ್ಮ ಕೆಲಸಗಳನ್ನು ಈ ರೀತಿ ಆದಾಯ ಎಷ್ಟು, ಖರ್ಚು ಎಷ್ಟಾಯಿತು ಇವುಗಳನ್ನೆಲ್ಲ ಬರೆದು ಆ ಶ್ರೀಮಂತ ವ್ಯಕ್ತಿಯ ಆಸ್ತಿಪಾಸ್ತಿಗಳನ್ನು ಆಸ್ತಿಪಾಸ್ತಿಗಳ ಉಸ್ತುವಾರಿಯನ್ನು ನೋಡ್ಕೊಳ್ತಿದ್ರು. ಇನ್ ದೋಸ್ ಡೇಸ್ ದ ವೆಲ್ತಿ ಮೆನ್ ಎಂಪ್ಲಾಯ್ಡ್ ಸ್ಟಿವರ್ಡ್ಸ್ ಟು ಮ್ಯಾನೇಜ್ ದೇರ್ ಪ್ರಾಪರ್ಟಿ ಆ್ಯಂಡ್ ರೆಂಡರ್ ಆನ್ ಅಕೌಂಟ್ ಆಫ್ ದೇರ್ ಸ್ಟಿವರ್ಡ್ಶಿಪ್ ಪೀರಿಯಾಡಿಕಲಿ. ದಿಸ್ ಸ್ಟಿವರ್ಡ್ಶಿಪ್ ಅಕೌಂಟಿಂಗ್ ಗೇವ್ ಬರ್ತ್ ಟು ಟುಡೇಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್. ಆ ಒಂದು ಉಸ್ತುವಾರಿ ಲೆಕ್ಕಿಸುವಿಕೆಯ
ಕಾರ್ಯವೇ ಇಂದಿನ ನಮ್ಮ ಫೈನಾನ್ಷಿಯಲ್ ಅಕೌಂಟಿಂಗಿನ ಉದ್ಭವಕ್ಕೆ ಕಾರಣ ಆಯಿತು ಅಂತ ಹೇಳ್ತಾರೆ ಕೆಲವರು ವಿದ್ವಾಂಸರು. Experts on the subject believe that the origin of accounting discipline dates back to as early as 4500 BC, before Christ. 4500 ವರ್ಷಗಳ ಬಿಫೋರ್ ಕ್ರೈಸ್ಟ್ ನಾವೇನು ಈಗ ಎಣಿಸ್ತಿದ್ದೀವಲ್ಲ, ಈ ಥರದ 2020 ವರ್ಷ ಹಿಂದಕ್ಕೆ ಹೋಗಿ ಅದರ ಹಿಂದಿನ 4500 ವರ್ಷಗಳ ಹಿಂದಕ್ಕೆ ಹೋಗಬೇಕಾಗುತ್ತೆ. ಬಿಫೋರ್ ಕ್ರಿಸ್ಟ್ ಅಂದರೆ ಅಕೌಂಟಿಂಗ್ ಹಿಸ್ಟಾರಿಯನ್ಸ್ ಗಾಟ್ ದಿ ರೆಫರೆನ್ಸಸ್ ಅಬೌಟ್ ಅಕೌಂಟಿಂಗ್ ಇನ್ ದಿ ವೇದಾಸ್, ರಾಮಾಯಣ, ಮಹಾಭಾರತ, ಎಟ್ಸೆಟ್ರಾ. ಚಾಣಕ್ಯ ಅಥವಾ ಕೌಟಿಲ್ಯ ಅಂತ ಏನು ಕರಿತೀವಿ, ಎ ಮಿನಿಸ್ಟರ್ ಆಫ್ ಚಂದ್ರಗುಪ್ತ ಡೈನಾಸ್ಟಿ ಹ್ಯಾಸ್ ಎಂಫಸೈಸ್ಡ್ ದಿ ಎಕ್ಸಿಸ್ಟೆನ್ಸ್ ಅಂಡ್ ನೀಡ್ ಆಫ್ ಪ್ರಾಪರ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಇನ್ ಹಿಸ್ ಫೇಮಸ್ ವರ್ಕ್ ಅರ್ಥಶಾಸ್ತ್ರ. ನಮಗೆಲ್ಲ ಗೊತ್ತಿದೆ ಅರ್ಥಶಾಸ್ತ್ರ, ಚಾಣಕ್ಯ ಬರೆದಿರುವಂಥ ಅರ್ಥಶಾಸ್ತ್ರ ನಮಗೆ ಎಕನಾಮಿಕ್ಸಿನ ಬೇಸಿಸ್ಸು. ಆ ಒಂದು ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಅಥವಾ ಕೌಟಿಲ್ಯ ಅಂತ ಏನು ಕರಿತೀವಿ, ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದಂಥ ಒಬ್ಬ ಮಂತ್ರಿ, ಈತ ಆಗ ತನ್ನ ಅರ್ಥಶಾಸ್ತ್ರದಲ್ಲಿ ಲೆಕ್ಕಿಸುವಿಕೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದ ಅಂತ ಹೇಳಲಾಗುತ್ತೆ. ಇದು ಹಿಸ್ಟರಿಗೆ ಹೋದರೆ. The modern double entry system of accounting owes its origin to Fra Luca Pacioli. You might have heard this person's name in your first PUC. ಲೂಕಾ ಪ್ಯಾಸಿಯೋಲಿ ಅಂತ ಹೆಸರು ಕೇಳಿರ್ತೀರಿ. ಅವನ ಪೂರ್ಣ ಹೆಸರು ಫ್ರಾ ಲೂಕಾ ಪ್ಯಾಸಿಯೋಲಿ, an Italian monk, mathematician and philosopher. He gave an introduction to principles of double entry system of bookkeeping in his famous book popularly known as Summa. So ಪೂರ್ತಿ ಹೆಸರು, the complete name of that book was Summa de Arithmetical Geometrica Proportionalita. So that popularly simplified name is Summa. Published in 1494 in Venice, that is Italy. However, the real development work of modern accounting system took place in England and Ireland. ಸೊ ಇಂಗ್ಲೆಂಡು ಮತ್ತು ಐರ್ಲೆಂಡಲ್ಲಿ ನಮ್ಮ ಮಾಡ್ರನ್ ಅಕೌಂಟಿಂಗ್ ಸಿಸ್ಟಮ್ ಏನು ನಾವು ಫಾಲೋ ಮಾಡ್ತಿದ್ದೀವಿ, ಇದರ ಪೂರ್ಣ ಅಭಿವೃದ್ಧಿ ಆಗಿದ್ದು ಇಂಗ್ಲೆಂಡು ಮತ್ತು ಐರ್ಲೆಂಡಲ್ಲಿ. ಲೂಕಾ ಪ್ಯಾಸಿಯೋಲಿ 1494 ತನ್ನ ಪುಸ್ತಕದಲ್ಲಿ, ಸುಮ್ಮ ಅನ್ನೋ ಪುಸ್ತಕದಲ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ಬಗ್ಗೆ ಇಂಟ್ರಡಕ್ಷನ್ ಅಂತೇನು ಕೊಟ್ಟಿದ್ದ, ಅದನ್ನು ಇತ್ತೀಚೆಗೆ ಆದಂಥ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು ಇವುಗಳನ್ನು ಬಳಸ್ಕೊಂಡು ಇಂಗ್ಲೆಂಡಲ್ಲಿ ಮತ್ತು ಐರ್ಲೆಂಡಲ್ಲಿ ಅಕೌಂಟಿಂಗನ್ನು ಪೂರ್ಣ ಪ್ರಮಾಣದ ಅಭಿವೃದ್ಧಿಗೆ ಕಾರಣಕರ್ತರಾದರು ಅಂತ. ಸೊ ಅದು ಈಗಲೂ ಅಭಿವೃದ್ಧಿ ಆಗ್ತಾನೆ ಇದೆ. ಭಾಳಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೀವಿ ಅಕೌಂಟಿಂಗಲ್ಲಿ. ಓಕೆ, ದಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಎಕ್ಸ್ಪ್ಯಾನ್ಷನ್ ಇನ್ ಟ್ರೇಡ್ ಅಂಡ್ ಕಾಮರ್ಸ್, ಎಮರ್ಜೆನ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನೀಸ್, ದಿಸ್ ಇಸ್ ದಿ ಬ್ಯೂಟಿ. ಯಾತಕ್ಕೆ ಅಕೌಂಟಿಂಗ್ ಅಷ್ಟೊಂದು ಬೆಳ್ಕೊಂಡು ಹೋಯಿತು ಅಂದರೆ ಎಮರ್ಜೆನ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನೀಸ್, ಕೂಡು ಬಂಡವಾಳ ಸಂಸ್ಥೆಗಳು ಉದ್ಭವ ಆದ ನಂತರ ಅಕೌಂಟಿಂಗು ತನ್ನದೇ ಆದಂಥ ದಿಕ್ಕನ್ನು ಬದಲಾಯಿಸಿಕೊಂಡು ಈ ಒಂದು ಹಂತಕ್ಕೆ ಬಂದು ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಕಟ್ ಥ್ರೋಟ್ ಕಾಂಪಿಟಿಷನ್, ವೈಡನ್ ಮಾರ್ಕೆಟ್, ಚೇಂಜಸ್ ಇನ್ ಟೆಕ್ನಾಲಜಿ, information requirements of stakeholders, etc. have brought about a remarkable change in the field of accounting. Accounting got the legal status due to changing relationships among the owners, the business entity and management. ಅಕೌಂಟಿಂಗಿಗೆ ಲಾ ಪ್ರಕಾರ ಅದಕ್ಕೆ ಅದರದೇ ಆದಂತಹ ಒಂದು ಲೀಗಲ್ ಎಂಟಿಟಿಯನ್ನು, ಲೀಗಲ್ ಸ್ಟೇಟಸನ್ನು ನೀಡಲಾಗಿದೆ. ಅಂದರೆ ಪ್ರತಿಯೊಂದು ದೇಶದಲ್ಲೂ ಅವರದೇ ಆದಂತಹ ಅಕೌಂಟಿಂಗ್ ಪ್ರಿನ್ಸಿಪಲ್ಸನ್ನು ಎನ್ಯಾಕ್ಟ್ ಮಾಡಿಕೊಂಡು ಆ ದೇಶದಲ್ಲಿ ಕಾನೂನುಗಳನ್ನಾಗಿ ಮಾರ್ಪಡಿಸ್ಕೊಂಡಿದ್ದಾರೆ. ಆ ದೇಶದ ಕಾನೂನುಗಳ ಪ್ರಕಾರ ಅಕೌಂಟಿಂಗನ್ನು ಆ ದೇಶದ ಲೆಕ್ಕಾಚಾರದ ಪ್ರಕಾರ ಬರ್ಕೋಬೇಕಾಗುತ್ತೆ. ನಮ್ಮಲ್ಲೂ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕೊಟ್ಟಿದ್ದಾರೆ. CA ಇನ್ಸ್ಟಿಟ್ಯೂಟ್, ICAI, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತೇನಿದೆ, ಇದು ಮಿನಿಸ್ಟ್ರಿ ಆಫ್ ಕಂಪನಿ ಅಫೇರ್ಸ್ ಅಂತಿದೆ, ಕಾರ್ಪೊರೇಟ್ ಅಫೇರ್ಸ್ ಅಂತೇಳಿ, ಅವರ ಒಂದು ಸೂಪರ್ವಿಷನ್ನಲ್ಲಿ ಹಲವಾರು ರೀತಿಯ ಸ್ಟ್ಯಾಂಡರ್ಡ್ಸನ್ನು ಇಶ್ಯೂ ಮಾಡ್ತಾರೆ. ಆ ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡಿಕೊಂಡು ಅಕೌಂಟ್ಸನ್ನು ಬರ್ಕೋಬೇಕಾಗುತ್ತೆ. ಆ ಒಂದು ಮೂಲಕ ಅಕೌಂಟಿಂಗ್ಗೆ ಲೀಗಲ್ ಸ್ಟೇಟಸನ್ನು ತಂದುಕೊಡಲಾಗಿದೆ ಅಂತ. ನೆಕ್ಸ್ಟ್ ಈಸ್ the relationships within and between the enterprises on the one hand and different stakeholders on the other have undergone a sea change. The prospective investors, other business houses
who want to have dealings with the business, and the competitors also are in great need of information. ಸೊ ಪ್ರತಿ ಕ್ಷೇತ್ರದಲ್ಲಿ ಇತ್ತೀಚೆಗಂತೂ ಪ್ರತಿಯೊಂದು ವಿಚಾರಕ್ಕೂ ಸೂಕ್ಷ್ಮತೆಗಳು ಬಂದ್ಬಿಟ್ಟಿದ್ದಾವೆ. ಆ ಸೂಕ್ಷ್ಮತೆಗಳ ಒಂದು ಆಧಾರದ ಮೇಲೆ ಇನ್ವೆಸ್ಟರ್ಸ್, ಪ್ರಾಸ್ಪೆಕ್ಟಿವ್, ಮುಂದೆ ನಮ್ಮ ಸಂಸ್ಥೆಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಆಸಕ್ತಿ ಹೊಂದಿರುವಂತಹ ಹೂಡಿಕೆದಾರರು, ಅವರಿಗೆ ನಮ್ಮ ಸಂಸ್ಥೆಯ ಪೂರ್ಣ ಹಣಕಾಸಿನ ಮಾಹಿತಿ ಬೇಕಾಗುತ್ತೆ. ಅದೇ ರೀತಿ ಯಾರು ನಮ್ಮ ಜೊತೆಯಲ್ಲಿ ವ್ಯವಹಾರ ಮಾಡೋದಕ್ಕೆ ಮುಂದೆ ಬರ್ತಿದ್ದಾರೆ ಅವ್ರಿಗೂ ನಮ್ಮ ಹಣಕಾಸಿನ ಪರಿಸ್ಥಿತಿಯ ಮಾಹಿತಿ ಬೇಕಾಗುತ್ತೆ. ಕಾಂಪಿಟಿಟರ್ಸು, ನಮ್ಮ ಜೊತೆಯಲ್ಲಿ ಪೈಪೋಟಿ ಮಾಡ್ತಿರುವಂಥವರು ಸಹ ನಮ್ಮಲ್ಲಿ ಏನು ನಡೀತಿದೆ, ಅಕೌಂಟಿಂಗ್ ಇನ್ಫಾರ್ಮೇಷನ್ನು, ಪ್ರಾಫಿಟ್ಸ್ ಎಷ್ಟು ಮಾಡ್ತಿದ್ದಾರೆ, ಸೇಲ್ಸ್ ಎಷ್ಟು ಮಾಡ್ತಿದ್ದಾರೆ, ಅವ್ರಿಗಿಂತ ನಾವು ಹೆಚ್ಚಾಗಿ ಯಾವ ರೀತಿ ಮಾಡ್ಬೋದು, ಈ ರೀತಿಯಾದಂಥ ಮಾಹಿತಿಗಳನ್ನು ಅಕೌಂಟಿಂಗ್ ಇನ್ಫಾರ್ಮೇಷನ್ ಪಡ್ಕೊಳ್ತಿದ್ದಾರೆ. ಸೊ ಕಾಂಪಿಟೇಷನ್ಗೆ ಏನಕ್ಕೆ ಬೇಕು ಅಂತ, ಕಾಂಪಿಟೇಷನ್ ಇದ್ರೇ ನಮಗೆ ಅಂದರೆ ಗ್ರಾಹಕರಿಗೆ, ಅಂದರೆ ಸಾಮಾನ್ಯ ಜನಕ್ಕೆ ಉತ್ತಮವಾದಂಥ ವಸ್ತುಗಳು, ಉತ್ತಮವಾದಂಥ ಸೇವೆಗಳು ದೊರೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಉತ್ತಮ ಸೇವೆಗಳನ್ನು ಕೊಟ್ಟು ತಾವು ಲಾಭ ಮಾಡೋದಕ್ಕೋಸ್ಕರ ಕಾಂಪಿಟೇಟರ್ಸು ತಮ್ಮ ಪೈಪೋಟಿದಾರರ ಅಕೌಂಟಿಂಗ್ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಸೊ ಇವೆಲ್ಲವೂ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಬೇಕಾದ್ರೆ ಹೇಳ್ಬೋದು. ಇನ್ ದಿಸ್ ವೇ ಅಕೌಂಟಿಂಗ್ ಹ್ಯಾಸ್ ಎಮರ್ಜ್ಡ್ ಆಸ್ ಅನ್ ಇಂಟೆಗ್ರಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಇನ್ ಆರ್ಡರ್ ಟು ಐಡೆಂಟಿಫೈ, ಮೆಷರ್ ಅಂಡ್ ಕಮ್ಯುನಿಕೇಟ್ ಯೂಸ್ಫುಲ್ ಇನ್ಫಾರ್ಮೇಷನ್ ಫಾರ್ ಇನ್ಫಾರ್ಮ್ಡ್ ಜಡ್ಜ್ಮೆಂಟ್ ಅಂಡ್ ಡಿಸಿಷನ್ಸ್ ಬೈ a broad group of users. So who are those users? We will explain in detail. ಸೊ ಇದು ಆಗ್ಲಿಂದ ಹೇಳ್ಕೊಂಡ್ಬರ್ತಿರೋವಂಥದ್ದೇ ನಾನು. ಡಿಸಿಷನ್ ಮೇಕಿಂಗ್, ಜಡ್ಜ್ಮೆಂಟ್, ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರಾಪರ್ ಜಡ್ಜ್ಮೆಂಟ್ ಮಾಡೋದಕ್ಕೆ ಮತ್ತು ಡಿಸಿಷನ್ ತಗೊಳ್ಳೋದಕ್ಕೆ ನಮ್ಮ ಮಾಹಿತಿ ಬೇಕಾಗುತ್ತೆ. ಆ ಮಾಹಿತಿನ ಅಕೌಂಟಿಂಗ್ ಇನ್ಫಾರ್ಮೇಷನ್ ಕೊಡುತ್ತೆ ಅನ್ನೋದು ಇಷ್ಟೊತ್ತು ನಾನು ಹೇಳ್ಕೊಂಬಂದಂಥದ್ದು. ಓಕೆ, ಇನ್ ದಿ ವರ್ಡ್ಸ್ ಆಫ್ ಮೈರಾನ್ ಜೆ ಗಾರ್ಡನ್ ಅಂಡ್ ಗಾರ್ಡನ್ ಶಿಲ್ಲಿಂಗ್ಲಾ, ಇವರು ಅಕೌಂಟಿಂಗ್ ಇನ್ಫಾರ್ಮೇಷನ್ ಇಂಪಾರ್ಟೆನ್ಸ್ ಅನ್ನು ಹೇಳ್ಕೊಂಡು ಹೋಗಿದ್ದಾರೆ. ಅಕೌಂಟಿಂಗ್ ಹ್ಯಾಸ್ ಕಮ್ ಟು ಬಿ ರೆಕಗ್ನೈಸ್ಡ್ ಆಸ್ ಎ ಟೂಲ್ ಫಾರ್ ಮಾಸ್ಟರಿಂಗ್ ದಿ ವೇರಿಯಸ್ ಎಕನಾಮಿಕ್ ಪ್ರಾಬ್ಲಮ್ಸ್ ವಿಚ್ ಎ ಬಿಸ್ನೆಸ್ ಆರ್ಗನೈಸೇಷನ್ ಮೇ ಹ್ಯಾವ್ ಟು ಫೇಸ್. It systematically writes the economic history of the organization. It provides information that can be drawn upon by those responsible for decisions affecting the organization's future. This history is written mostly in quantitative terms. It consists partly of files of data, partly of reports summarizing various portions of these data, and partly of the plan established by management to guide its operations. ಸೊ ಅಕೌಂಟಿಂಗ್ ಇನ್ಫಾರ್ಮೇಷನಿನ ಪ್ರಾಮುಖ್ಯತೆಯನ್ನು ಹೇಳ್ಕೊಳ್ತಾ ಹೋಗಿದ್ದಾರೆ. ಇದನ್ನು ನೀವು ಓದ್ಕೊಳ್ಳಿ. ಯು ಲರ್ನ್, ಯು ಅನಲೈಸ್ ದಿಸ್ ಡೆಫಿನೇಷನ್ ಗಿವನ್ ಬೈ ಗಾರ್ಡನ್ ಅಂಡ್ ಶಿಲ್ಲಿಂಗ್ಲಾ. ಡೋಂಟ್ ಟೇಕ್ ಇಟ್ ಆಸ್ ಡೆಫಿನೇಷನ್ ಆಫ್ ಅಕೌಂಟಿಂಗ್. So Gordon and Schillingla have given these lines explaining the importance of accounting in an organization. Okay, so they have mentioned it. Accounting writes the economic history of the organization. ಆಗಿರುವಂತಹ ಕಾಲಕಾಲಕ್ಕೆ ಆಗಿರುವಂತಹ ಹಣಕಾಸಿನ ಒಂದು ವ್ಯವಹಾರಗಳನ್ನು ಬರ್ಕೊಂಡು ಹೋಗಿರುತ್ತೆ. ಆ ಕಾರಣದಿಂದ ಇದು ವ್ಯಾವಹಾರಿಕ ಇತಿಹಾಸವನ್ನ ಬರ್ಕೊಂಡು ಹೋಗಿರುವಂಥದ್ದು. ಸೊ ಈ ಮುಂದೆ ಏನಾಗುತ್ತೆ ಅನ್ನೋದು ಬರೆಯಲ್ಲ ಅಕೌಂಟ್ಸು, ಇದು ಏನಾಗಿದೆ ಅನ್ನೋದನ್ನು ಬರೆಯುತ್ತೆ. ದೇರ್ಫೋರ್ ದೇ ಹ್ಯಾವ್ ಮೆನ್ಷನ್ಡ್ ಇಟ್ ರೈಟ್ಸ್ ದಿ ಎಕನಾಮಿಕ್ ಹಿಸ್ಟ್ರಿ ಆಫ್ ದಿ ಆರ್ಗನೈಸೇಷನ್ ಸೊ ದಟ್ ಹಿಸ್ಟ್ರಿ ಕ್ಯಾನ್ ಬಿ ಯೂಸ್ಡ್ ಫಾರ್ ಫ್ಯೂಚರ್ ಡಿಸಿಷನ್ ಮೇಕಿಂಗ್. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಅಂತೇಳಿ ಗಾರ್ಡನ್ ಮತ್ತು ಶಿಲ್ಲಿಂಗ್ಲಾ ಹೇಳ್ಕೊಂಡು ಹೋಗಿದ್ದಾರೆ. Let us first understand what is bookkeeping. Bookkeeping is the process of recording business transactions. So this is the base of accounting. Bookkeeping ಅನ್ನೋದೇ ಬೇಸು. ಅದರಿಂದ bookkeeping ಅರ್ಥವನ್ನು ತಿಳ್ಕೊಳ್ಳೋದು ಮುಖ್ಯವಾಗುತ್ತೆ. Bookkeeping is the process of recording business transactions. It is an activity concerned with the recording of financial data in monetary terms, systematically and scientifically. This is the important points here. Systematically and scientifically recording financial data. The purpose of such recording is to enable determination of the results of the business at a later stage. So later stage means accounting stage. So accounting starts where bookkeeping ends. ನಮಗೆ bookkeeping ಎಲ್ಲಿ ಕೊನೆಗೊಳ್ಳುತ್ತೆ ಅಲ್ಲಿ accounting process ಶುರುವಾಗುತ್ತೆ.
ಬುಕ್ ಕೀಪಿಂಗ್ ಅಂದರೆ ನಿಮ್ಗೆ ವ್ಯವಹಾರಗಳು ಆದಂಥ ಸಂದರ್ಭಕ್ಕೆ ತಕ್ಕನಾಗಿ ಅದನ್ನು ರೆಕಾರ್ಡ್ ಮಾಡುವಂಥದ್ದು ಬುಕ್ಸಲ್ಲಿ, ಅದನ್ನು ಬುಕ್ ಕೀಪಿಂಗ್ ಅಂತ ಹೇಳ್ತೀವಿ. ಅದು ಆ ರೆಕಾರ್ಡಿಂಗು ಸಿಸ್ಟಮ್ಯಾಟಿಕ್ ಆಗಿ, ಲಾಜಿಕಲ್ ಆಗಿ, ಸೈಂಟಿಫಿಕ್ ಆಗಿ ಆಗಬೇಕು. ನೀವೆಲ್ಲ ಡೆಬಿಟ್ ಕ್ರೆಡಿಟ್ ಇವೆಲ್ಲ ತಿಳ್ಕೊಂಡಿದ್ದೀರಿ, ರೂಲ್ಸ್ ತಿಳ್ಕೊಂಡಿದ್ದೀರಿ, ವಾಟ್ ಕಮ್ಸ್ ಇನ್, ವಾಟ್ ಗೋಸ್ ಔಟ್, ಹೂ ಇಸ್ ದ ರಿಸೀವರ್, ಹೂ ಇಸ್ ದ ಗಿವರ್, ಈ ಥರದ್ದೆಲ್ಲ ಅದನ್ನು ಏನು ಮಾಡಬೇಕು ಅನ್ನೋ ತಿಳ್ಕೊಂಡಿದ್ದೀರಿ ಬೇಸಿಕ್ ಆಗಿ. ಸೊ ಆ ಒಂದು ರೀತಿಯಲ್ಲಿ ಸೈಂಟಿಫಿಕಲಿ ಆ್ಯಂಡ್ ಸಿಸ್ಟಮ್ಯಾಟಿಕಲಿ ರೆಕಾರ್ಡಿಂಗ್ ದಿ ಟ್ರಾನ್ಸಾಕ್ಷನ್ಸ್ ಇನ್ ಬುಕ್ಸ್ ಆಫ್ ಅಕೌಂಟ್ಸ್ ಈಸ್ ಕಾಲ್ಡ್ as book keeping. Then summarizing and all those things will take place, that we call it as accounting. Accounting starts where bookkeeping ends. In the words of J.R. Bartleby, bookkeeping is the science as well as the art of recording business transactions under appropriate accounts. So Bartleby ಅವರು ಕೊಟ್ಟಿರುವಂಥ ಡೆಫಿನೇಷನ್ ಓದ್ಕೊಳ್ಳಿ. ನೆಕ್ಸ್ಟ್ ಕಾರ್ಟರ್ ಅನ್ನೋರು ಇನ್ನೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಬುಕ್ ಕೀಪಿಂಗ್ ಇಸ್ ದಿ ಸೈನ್ಸ್ ಅಂಡ್ ಆರ್ಟ್ ಆಫ್ ಕರೆಕ್ಟ್ಲಿ ರೆಕಾರ್ಡಿಂಗ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಆಲ್ ದೋಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ದಟ್ ರಿಸಲ್ಟ್ ಇನ್ ದಿ transfer of money or money's worth. This is another definition. Again, same meaning. Bookkeeping means recording the transactions in books of accounts systematically and scientifically. So let us go to meaning and definition of accounting. American Institute of Certified Public Accountants, AICPA, they have given two definitions. First definition says, which this definition we use frequently. Accounting is the art of recording, classifying and summarizing in a significant manner and in terms of money transactions and events which are in part at least of a financial character and interpreting the results thereof. So they have given accounting is recording, classifying, summarizing, then interpreting, last one, of business transactions. Those are of monetary character. So in terms of money ಅಂತ ಹೇಳ್ತಾರೆ, ಅದರಿಂದಾಗಿ ಹಣದ ರೂಪದಲ್ಲಿ. So this is one limitation of accounting also. The accounting considers only those transactions which can be measured in terms of money ರೂಪದಲ್ಲಿ ಟ್ರಾನ್ಸಾಕ್ಷನ್ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂದರೆ ಅದನ್ನು ಕನ್ಸಿಡರ್ ಅಕೌಂಟಿಂಗು ಲೆಕ್ಕಾಚಾರ ಮಾಡಲ್ಲ ಅಂತೇಳಿ ಒಂದು ಲಿಮಿಟೇಷನ್ ಇದೆ. ಅದು ಮುಂದೆ ಹೋಗ್ತಾ ತಿಳ್ಕೊಳ್ಳೋಣ. ಸೊ ಈ ಒಂದು ಡೆಫಿನೇಷನ್ ನಾವು ಫೆಮಿಲಿಯರ್ ಆಗಿ ಬಳಸ್ತೀವಿ. ನೆಕ್ಸ್ಟ್ ಡೆಫಿನೇಷನ್ ಸೇಮ್ AICPA ಅವರು ಮತ್ತೊಂದು ಸಾರ್ತಿ ಇನ್ನೊಂದು ರೀತಿಯ ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ. ಅಕೌಂಟಿಂಗ್ ಈಸ್ ದಿ ಕಲೆಕ್ಷನ್, ಮೆಜರ್ಮೆಂಟ್, ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಅಂಡ್ ಕಮ್ಯುನಿಕೇಶನ್ ಆಫ್ ಎಕನಾಮಿಕ್ ಡೇಟಾ ರಿಲೇಟಿಂಗ್ ಟು ಎನ್ ಎಂಟರ್ಪ್ರೈಸ್ ಫಾರ್ ದಿ ಪರ್ಪಸ್ ಆಫ್ ರಿಪೋರ್ಟಿಂಗ್, ಡಿಸಿಷನ್ ಮೇಕಿಂಗ್ ಅಂಡ್ ಕಂಟ್ರೋಲ್. ಸೊ ಇವರು ಇನ್ನೊಂದು ಸೇರಿಸ್ತಾರೆ ಕಂಟ್ರೋಲ್ ಅಂತ ಹೇಳಿ. ರಿಪೋರ್ಟಿಂಗ್, ಡಿಸಿಷನ್ ಮೇಕಿಂಗ್ ನಾವು ಆಗ್ಲಿಂದ ಹೇಳ್ಕೊಂಡ್ ಬರ್ತಾ ಇದೀವಿ. ಕಂಟ್ರೋಲ್ ಅನ್ನು ನಿಯಂತ್ರಿಸೋದಿಕ್ಕೆ ಅಂದ್ರೆ ಏನಾಗಿದೆ, ಅಲ್ಲಿ ತಪ್ಪಾಗಿದೆಯಾ, ಸರಿ ದಾರಿಯಲ್ಲಿ ಹೋಗ್ತಿದೆಯಾ ಅಂತ ತಿಳ್ಕೊಂಡು, ತಪ್ಪಾಗಿದ್ರೆ ಆ ತಪ್ಪನ್ನ ತಿದ್ದುವಂತ ಕೆಲಸ, ಅಥವಾ ಸರಿ ದಾರಿಯಲ್ಲಿ ಹೋಗ್ತಿದ್ರೆ ಆ ಸರಿ ದಾರಿಯಲ್ಲಿ ಹೋಗ್ತಿರುವಂತ ಇನ್ನೂ ಉತ್ತಮಪಡಿಸುವಂತ ಕೆಲಸವನ್ನ ಮಾಡೋದಿಕ್ಕೆ ಅಕೌಂಟಿಂಗ್ ಅನ್ನ ಬಳಸಲಾಗುತ್ತೆ ಅಂತ ಇನ್ನೊಂದು ಸಂದರ್ಭದಲ್ಲಿ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ ಅಕೌಂಟಿಂಗ್ ಅನ್ನ ಡಿಫೈನ್ ಮಾಡಿದ್ದಾರೆ. So you have to write down these definitions in your notebook. ಸಾಮಾನ್ಯವಾಗಿ ಇದು ಥಿಯರಿಟಿಕಲ್ ಕ್ವಶನ್ಸ್ ಅಲ್ಲಿ ಬರುತ್ತೆ. ದೆನ್ ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಅನ್ನೋರು ಇನ್ನೊಂದು ರೀತಿಯ ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ. ದಿ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, measuring and communicating economic information to permit informed judgments and decisions by users of the information. ಯಾರು ಆ ಮಾಹಿತಿಯನ್ನು ಪಡ್ಕೊಳ್ತಾರೋ ಅವರಿಂದ ಉತ್ತಮವಾದಂತಹ ತೀರ್ಮಾನಗಳು ಕೈಗೊಳ್ಳುವಿಕೆಯಲ್ಲಿ ಸಹಾಯ ಮಾಡುವಂಥದ್ದೇ ಅಕೌಂಟಿಂಗ್ ಅಂತ ಹೇಳಿದ್ದಾರೆ. ಅಲ್ಲಿ ಪ್ರೋಸೆಸ್ ಅನ್ನು ಕೊಟ್ಟಿದ್ದಾರೆ, ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ. ಐಡೆಂಟಿಫೈಯಿಂಗ್ ಹುಡುಕಾಟ, ಮೆಷರಿಂಗ್ ಅಳತೆ ಮಾಡುವಂಥದ್ದು, ಕಮ್ಯುನಿಕೇಟಿಂಗ್ ಅಂತ ಇನ್ನಷ್ಟು ಆಕ್ಟಿವಿಟಿಗಳನ್ನು ಬಿಟ್ಬಿಟ್ಟಿದ್ದಾರೆ ಇವರು. ಇರಲಿ, ಅವ್ರು ಕೊಟ್ಟಂಥ ಡೆಫಿನೇಷನ್ ಹಾಗಾಗಿ ತಗೋಬಹುದು. ಸೊ ಮೊದಲ ಡೆಫಿನೇಷನ್ ನೀವು ಬರ್ಕೊಳ್ಳೋದು ಒಳ್ಳೆಯದು. ಎರಡನೇದು ಓಕೆ ಅನ್ಸುತ್ತೆ. ಇದು ಎ ಕೊಟ್ಟಿರುವಂಥ ಡೆಫಿನೇಷನ್ ಅಷ್ಟಾಗಿ ಓದ್ಕೋಬಹುದು. ಕೆಲವೊಂದು ಆಕ್ಟಿವಿಟೀಸನ್ನು ಬಿಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಸ್ಮಿತ್ ಅಂಡ್ ಆಶ್ಬರ್ನ್ ಅನ್ನೋರು ಅಕೌಂಟಿಂಗ್ ಅನ್ನು ಈ ರೀತಿ ಡಿಫೈನ್ ಮಾಡಿದ್ದಾರೆ. ಅಕೌಂಟಿಂಗ್ ಇಸ್ ದಿ ಸೈನ್ಸ್ ಆಫ್ ರೆಕಾರ್ಡಿಂಗ್. They are mentioning science, ವಿಜ್ಞಾನ, of recording and classifying business transactions and events, primarily of financial character. Again, they must be measured in terms of money, and the art of making. So they are using science and art, and the art of making significant summaries
analysis and interpretations of those transactions and events, and communicating the results to persons who must make decisions or form judgments. ಯಾರಿಗೆ ತೀರ್ಮಾನ ಕೈಗೊಳ್ಳಲಿಕ್ಕೆ ಮಾಹಿತಿ ಬೇಕಿರುತ್ತೋ ಆ ಮಾಹಿತಿಯನ್ನು ಒದಗಿಸಿಕೊಡುವಂಥ ಶಾಸ್ತ್ರ, ಒದಗಿಸಿಕೊಡುವಂತಹ ಒಂದು ವಿಜ್ಞಾನ ಅಂತಂದರೆ ನೀವು ಬಯಾಲಜಿ ಅದನ್ನೇ ತಿಳ್ಕೊಬೇಡಿ. ಎಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇರುತ್ತೆ ಅವೆಲ್ಲವೂ ಸಹ ವಿಜ್ಞಾನವಾಗುತ್ತೆ. ಆಯ್ತಾ? ಆರ್ಟ್ ಅಂತಲೂ ಹೇಳ್ತಾರೆ, ಸೊ ಕಲೆ ಅಂತಲೂ ಹೇಳ್ತಾರೆ. ಎರಡು, ಅಕೌಂಟಿಂಗ್ is both science and art. We will discuss it at a later stage. So this definition also explains the meaning of accounting. Next, Cohen and defined the procedure of analyzing, classifying and recording transactions in accordance with a preconceived plan for the benefit of point A, providing a means by which an enterprise can be conducted in an orderly fashion, and point B, establishing a basis for reporting the financial condition of the enterprise and the results of its operations. Reporting means to whom? To outsiders, stakeholders. So they have taken 2 points here: providing a means by which an enterprise can be conducted in orderly fashion. ಸರಿಯಾದ ಮಾರ್ಗದಲ್ಲಿ ಒಂದು ಎಂಟರ್ಪ್ರೈಸ್ ಅನ್ನು ನಡೆಸ್ಕೊಂಡು ಹೋಗೋದು, ಅಂದರೆ ಇಲ್ಲಿ ಕಂಟ್ರೋಲಿಂಗ್ ಆಕ್ಟಿವಿಟಿಗೆ ಬರುತ್ತೆ. ದೆನ್ ಎಸ್ಟಾಬ್ಲಿಷಿಂಗ್ ಎ ಬೇಸಿಸ್ ಫಾರ್ ರಿಪೋರ್ಟಿಂಗ್, ಹೊರಗಡೆಯವರಿಗೆ ರಿಪೋರ್ಟ್ ಮಾಡೋದಕ್ಕೆ, ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅನ್ನು ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೂ ಸಹ ಅಕೌಂಟಿಂಗ್ ಅನ್ನು ಒಂದು ಪ್ರೊಸೀಜರ್ ಆಗಿ ಇವರು ಹೇಳಿದ್ದಾರೆ. ನೆಕ್ಸ್ಟ್, ಸೊ ಈ ಡೆಫಿನೇಷನ್ಸ್ ಮೇಲೆ ನಾವು ಈ ಒಂದು ಮೀನಿಂಗ್ ಅನ್ನು ಹೇಳ್ಕೋಬಹುದು. ನಾನು ಇಲ್ಲಿ ಎಲ್ಲವನ್ನ ಕ್ರೋಢೀಕರಿಸಿ ಒಂದು ಮೀನಿಂಗ್ ಅನ್ನು ಕೊಟ್ಟಿದ್ದೀನಿ. ಅಕೌಂಟಿಂಗ್ ಈಸ್ ಎ ಪ್ರೋಸೆಸ್ ಆಫ್ ರೆಕಗ್ನಿಷನ್, collection, measurement, recording, classifying, summarizing, presenting and interpreting financial transactions in a significant manner to communicate or to report the results of business operations and its allied aspects to the users for their motivated and informed judgments and decisions. ಈ ಎಲ್ಲವನ್ನು ಸೇರಿಸ್ಕೊಂಡು ನಾವು ಈ ರೀತಿಯಾಗಿ ಹೇಳ್ಕೋಬಹುದು. ಪ್ರೋಸೆಸ್ ಆಫ್ ಪ್ರಕ್ರಿಯೆ, ಹಂತವಾಗಿ ಬರುವಂಥದ್ದು. ರೆಕಗ್ನಿಷನ್, ಯು ಹ್ಯಾವ್ ಟು ರೆಕಗ್ನೈಸ್ ವಾಟ್ ಆರ್ ದಿ ಎಕನಾಮಿಕ್ ಆಕ್ಟಿವಿಟೀಸ್, ವೆದರ್ ದೇ ಆರ್ ಅಫೆಕ್ಟಿಂಗ್ ಮಾನಿಟರಿ ವ್ಯಾಲ್ಯೂಸ್, ಅದನ್ನು ರೆಕಗ್ನೈಸ್ ಮಾಡಬೇಕು. ನಂತರ ಕಲೆಕ್ಷನ್, ವಿ ಹ್ಯಾವ್ ಟು ಕಲೆಕ್ಟ್ ದಿ ಇನ್ಫಾರ್ಮೇಷನ್ ಅಬೌಟ್ ದ ಟ್ರಾನ್ಸಾಕ್ಷನ್ ಇನ್ ಮನಿ ಟರ್ಮ್ಸ್. ದೆನ್ ಮೆಜರ್ಮೆಂಟ್, ವಿ ಹ್ಯಾವ್ ಟು ಮೆಜರ್ ಅಗೈನ್ ದ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಮನಿ, ಹಣಕಾಸಿನ ರೂಪದಲ್ಲಿ ಅದನ್ನು ಅಳತೆ ಮಾಡಬೇಕು. ರೆಕಾರ್ಡಿಂಗ್, ಅದನ್ನು ಬುಕ್ ಕೀಪಿಂಗ್ ಪ್ರಕಾರ ರೆಕಾರ್ಡ್ ಮಾಡಬೇಕು. ಸಿಸ್ಟಮ್ಯಾಟಿಕಲಿ, ಸೈಂಟಿಫಿಕಲಿ ವಿ ಹ್ಯಾವ್ ಟು ರೆಕಾರ್ಡ್. ದೆನ್ ಅಕೌಂಟಿಂಗ್ ಪ್ರೋಸೆಸ್ ಸ್ಟಾರ್ಟ್ಸ್. ಕ್ಲಾಸಿಫೈ ದೆಮ್, ನಾವು ಕ್ಲಾಸಿಫಿಕೇಶನ್ಗೆ ಭಾಳಷ್ಟು ಅಸೆಟ್ಸ್ ಅಂತ ಹೇಳ್ತೀವಿ, ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಅಸೆಟ್ಸ್ ಎಲ್ಲ ಫಿಕ್ಸ್ಡ್ ಅಸೆಟ್ಸ್ ಅಂತ ಬರುತ್ತೆ, ಕರೆಂಟ್ ಅಸೆಟ್ಸ್ ಅಂತ ಬರುತ್ತೆ. ಅಕೌಂಟ್ಸ್ಗೆ ಕ್ಲಾಸಿಫಿಕೇಶನ್ ಮಾಡಿದಾಗ ರಿಯಲ್ ಅಕೌಂಟ್ಸು, ಪರ್ಸನಲ್ ಅಕೌಂಟ್ಸು, ಈ ಥರದ್ದು ಬರ್ತವೆ. ಆ ರೀತಿಯಾಗಿ ಕ್ಲಾಸಿಫೈ ಮಾಡಿ, ನೀವೇನು ಸಿಸ್ಟಮನ್ನು ಇಟ್ಕೊಂಡಿದ್ದೀರೋ ಆ ರೀತಿಯಾಗಿ ಅದನ್ನು ಕ್ಲಾಸಿಫೈ ಮಾಡ್ಕೋಬೇಕು, ವಿಂಗಡಣೆ ಮಾಡ್ಕೋಬೇಕು. ಸಮ್ಮರೈಸಿಂಗ್, ದೆನ್ ಯು ಹ್ಯಾವ್ ಟು ಸಮ್ಮರೈಸ್ ದೆಮ್. ನೀವೇನು ಲೆಡ್ಜರ್ ಅಕೌಂಟ್ ಮಾಡ್ತೀರಿ, ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಎಸ್ ಸಮ್ಮರೈಸಿಂಗ್. ಒಂದು ಕಡೆ ಸೇರುವಂಥ, ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೆಕಾರ್ಡ್ಸನ್ನು ಒಂದು ಕಡೆ ಕ್ರೋಢೀಕರಿಸುವಂಥದ್ದನ್ನು ಸಮ್ಮರೈಸಿಂಗ್ ಅಂತ ಹೇಳ್ತೀವಿ. ಆ ಸಮ್ಮರೈಸೇಷನ್ ಪ್ರೋಸೆಸ್ ಇನ್ವಾಲ್ವ್ಸ್ ಲೆಡ್ಜರ್, ಕ್ಲಾಸಿಫಿಕೇಶನ್ ಅಲ್ಲೂ ಸಹ ಲೆಡ್ಜರ್ ಬರುತ್ತೆ. ಸಮ್ಮರೈಸಿಂಗ್ ಅಂತಂದಾಗ ಲೆಡ್ಜರ್ ಪ್ರಿಪರೇಷನ್, ದೆನ್ ಟ್ರಯಲ್ ಬ್ಯಾಲೆನ್ಸ್, ದೆನ್ ದೇ ಹ್ಯಾವ್ ಟು ಬಿ ಗ್ರೂಪ್ಡ್ ಅಕಾರ್ಡಿಂಗ್ ಟು ರೆವಿನ್ಯೂ, ಕ್ಯಾಪಿಟಲ್, ಈ ರೀತಿಯಾಗಿ ಕ್ಲಾಸಿಫೈ ಮಾಡಿ ಅವುಗಳನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟ್, ಈ ರೀತಿಯಾಗಿ ಸಮ್ಮರಿಗಳನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಟು ಪ್ರೆಸೆಂಟ್ ಇಟ್ ಇನ್ ಎ ಬರ್ಡ್ಸ್ ಐ ವ್ಯೂ. ದೆನ್ ಪ್ರೆಸೆಂಟಿಂಗ್ ದೆಮ್, ಪ್ರೆಸೆಂಟಿಂಗ್ ಮೀನ್ಸ್ ಸಿಸ್ಟಮ್ಯಾಟಿಕಲಿ ಪ್ರೆಸೆಂಟಿಂಗ್ ದೆಮ್ ಇನ್ ದಿ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ಸ್. ನಾವು ಫಾರ್ಮ್ಯಾಟ್ಸ್ ಅಂತ ಹೇಳ್ಕೊಂಬಂದ್ವಿ. ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಬರೀತೀವಿ ಜ್ಞಾಪಿಸ್ಕೊಳ್ಳಿ. ಲಯಬಿಲಿಟೀಸ್ ಸೈಡು, ಅಸೆಟ್ ಸೈಡ್ ಇರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಅಲ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಒಂದು ಕಡೆ, ಇನ್ಕಮ್ಸ್ ಎಲ್ಲ ಒಂದು ಕಡೆ ಹಾಕ್ಕೊಳ್ತೀವಿ. ಒಬ್ಬ ಹುಡುಗ ಇನ್ಕಮ್ಸು ಡೆಬಿಟ್ ಸೈಡ್ ಹಾಕ್ಕೊಂಡು ಇನ್ನೊಬ್ಬರು ಕ್ರೆಡಿಟ್ ಸೈಡ್ ಹಾಕ್ಕೊಂಡ್ರೆ ಅದಕ್ಕೆ ಅರ್ಥ ಇರಲ್ಲ. ಸೊ ಪ್ರೆಸೆಂಟೇಷನ್ ಮಸ್ಟ್ ಬಿ ಯೂನಿಫಾರ್ಮ್. ಎಲ್ಲ ದೇಶದಾದ್ಯಂತ ಅಥವಾ ಪ್ರಪಂಚದಾದ್ಯಂತ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಅದನ್ನು ಪ್ರೆಸೆಂಟೇಷನ್ ಕೊಡಬೇಕಾಗುತ್ತೆ.
ದೆನ್ ಇಂಟರ್ಪ್ರಿಟಿಂಗ್ ಮೀನ್ಸ್ ಅನಾಲಿಸಿಸ್ ಮಾಡಿ ಇಂಟರ್ಪ್ರಿಟ್ ತೀರ್ಮಾನಗಳನ್ನು ಕೊಡುವಂಥದ್ದು, ನಿಮ್ಮ ಅನಿಸಿಕೆಗಳನ್ನು ಹೇಳುವಂಥದ್ದು ಇಂಟರ್ಪ್ರಿಟಿಂಗ್. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇನ್ ಎ ಸಿಗ್ನಿಫಿಕೆಂಟ್ ಮ್ಯಾನರ್ ಟು ಕಮ್ಯುನಿಕೇಟ್. ಇವೆಲ್ಲ ಮಾಡುವಂಥ ಕೆಲಸ ಯಾತಕ್ಕೆ ಅಂದರೆ ಮತ್ತೊಬ್ಬರಿಗೆ ಸ್ಟೇಕ್ ಹೋಲ್ಡರ್ಸ್ಗೆ ಅದನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ, ಹೇಳೋದಕ್ಕೆ. ನೋಡಿ ನಮ್ಮ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇಂತಿಷ್ಟಾಗಿದೆ, ಇದನ್ನ ಸಮ್ಮರಿ ರೂಪದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ, ನೀವು ಇದನ್ನ ಬಳಸ್ಕೊಂಡು ತೀರ್ಮಾನಗಳನ್ನು ಕೈಗೊಳ್ಳಿ. You use this information which have been processed through using accounting information significantly. You use it for your own decision making ಅಂತ ಹೇಳಿ ಕೊಡಬೇಕಾಗುತ್ತೆ. ಇದನ್ನ ನಾವು ಅಕೌಂಟಿಂಗ್ ಅಂತ ಹೇಳ್ತೀವಿ ಅಂತ ಹೇಳಿ ಒಂದು ಮೀನಿಂಗ್. You can write this in your book as meaning of accounting. Okay, in simple, financial accounting is related to identification, measurement, recording, classification, summarizing, presentation and analysis of transactions which are of financial character to be used by various external and internal parties in informed judgments and decisions. This simple definition ನೋಡ್ಕೊಳ್ಳಿ, ಬರ್ಕೊಳ್ಳಿ ಬೇಕಿದ್ರೆ. Next is, what is accountancy? Accountancy is broader term than bookkeeping and accounting. So accounting and bookkeeping are involved, are the part of accountancy. Accountancy is treated as the science, overall science consisting of accounting and bookkeeping. It lays down certain regulatory rules, principles, guidelines according to which bookkeeping and accounting have to be carried out. ಇದು ಪೂರ್ಣ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಅದನ್ನು ಅಕೌಂಟೆನ್ಸಿ ಅಂತ ಹೇಳ್ತೀವಿ. ಇದು ಒಂದು ರೀತಿಯ ಶಾಸ್ತ್ರ. ಆ ಶಾಸ್ತ್ರದಲ್ಲಿ ಪ್ರಕ್ರಿಯೆಗಳು ಎಲ್ಲವೂ ಬರುತ್ತೆ. ಸೊ ಬುಕ್ ಕೀಪಿಂಗ್ ಅಂತ ಏನು ಡಿಸ್ಕಸ್ ಮಾಡಿದ್ವಿ, ಅಕೌಂಟಿಂಗ್ ಅಂತ ಏನು ಡಿಸ್ಕಸ್ ಮಾಡಿದ್ವಿ, ಅವೆರಡೂ ಸಹ ಅಕೌಂಟೆನ್ಸಿಯ ಭಾಗಗಳಾಗಿರ್ತವೆ. ಇವುಗಳು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನು ಹೇಳುತ್ತೆ ಅಕೌಂಟೆನ್ಸಿ. ಸೊ ಏನು ಸ್ಟ್ಯಾಂಡರ್ಡ್ಸ್ ಅನ್ನ, ರೂಲ್ಸ್ ಅನ್ನ ಫ್ರೇಮ್ ಮಾಡುವಂಥದ್ದು, ಪ್ರಿನ್ಸಿಪಲ್ಸ್ ಅನ್ನು ಹೇಳುವಂಥದ್ದು ಎಲ್ಲ ಒಂದು ರೀತಿಯ ಶಾಸ್ತ್ರವನ್ನ ನಾವು ಅಕೌಂಟೆನ್ಸಿ ಅಂತ ಹೇಳ್ತೀವಿ. ಸೊ ಇದು ಯಾವ ರೀತಿ ಇರುತ್ತೆ ಅಂತಂದ್ರೆ, ಅಕೌಂಟೆನ್ಸಿಯ ಭಾಗ ಅಕೌಂಟಿಂಗ್ನ ಭಾಗ ಬುಕ್ ಕೀಪಿಂಗು, ಈ ರೀತಿಯಾಗಿ ಆಗುತ್ತೆ. ಸೊ ದಿಸ್ ಈಸ್ ಹೌ ಐ explained the introductory part of accounting. So you go through this. ಜಾಸ್ತಿ ಹೇಳಿರ್ಬೋದು, ಜಾಸ್ತಿ ಹೇಳಿದ್ರು ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾರು PUC ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದ್ರು ಡೌಟ್ಗಳಿದ್ರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ, ನಿಮಗೆ ನಾನು ಆನ್ಸರ್ ಮಾಡ್ತೀನಿ. ನಂತರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಗದಷ್ಟು ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಪಾರ್ಟ್ 2 ಮುಂದುವರಿಯುತ್ತೆ. ನಾವು ಪ್ರಿನ್ಸಿಪಲ್ಸನ್ನು ಡಿಸ್ಕಸ್ ಮಾಡಬೇಕು, ಕನ್ವೆನ್ಷನ್ಸು, ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡಬೇಕು, ಯೂಸರ್ಸ್ ಆಫ್ ಡೇಟಾ, ಯೂಸರ್ಸ್ ಆಫ್ ಅಕೌಂಟಿಂಗ್ ಡಿಸ್ಕಸ್ ಮಾಡಬೇಕು. ಇನ್ನು ಸಿಲೆಬಸ್ಸಲ್ಲಿ ಭಾಳಷ್ಟಿದೆ. ಸೊ ಇನ್ ದಿಸ್ ಸೆಷನ್ ವಿ ಫೋಕಸ್ಡ್ ಓನ್ಲಿ ಆನ್ ಹಿಸ್ಟ್ರಿ ಆಫ್ ಅಕೌಂಟಿಂಗ್ ಆ್ಯಂಡ್ ಮೀನಿಂಗ್ ಆಫ್ ಅಕೌಂಟಿಂಗ್, ಅಕೌಂಟೆನ್ಸಿ, ಬುಕ್ ಕೀಪಿಂಗ್ ಎಟ್ಸೆಟ್ರಾ. So take care, have a good day. Thank you. ನೀವು ಈ ಒಂದು ಪಾಠವನ್ನು ಇಷ್ಟಪಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ವೆರಿ ಮಚ್.